10% of human population identifies themselves as homosexual ಅಥವಾ bisexual. Let me add it to it. Huh. So CNN report says 28% of people ಕರ್ನಾಟಕದಲ್ಲಿ ಈಸಿಲಿ 60 ಲಕ್ಷ ಜನ LGBTQ ಕಮ್ಯುನಿಟಿಗೆ ಬಿಲಾಂಗ್ ಮಾಡ್ತಾರೆ. But where are they? Where is their visibility? If a woman can wear a jeans and skirt, her identity doesn't change. But ಇವಾಗ ಯಾವುದೇ ಹುಡುಗ ಸ್ಕರ್ಟ್ ಹಾಕೊಂಡ್ರೆ ಹೇಗೆ ಅವನ ಐಡೆಂಟಿಟಿ ಚೇಂಜ್ ಆಯಿತು? ಫಸ್ಟ್ ಟೈಮ್ ನಿಮಗೆ ನೀವು ಗೇ ಅಂದ್ರೆ ಒಬ್ಬ ಹುಡುಗನನ್ನೇ ಇಷ್ಟಪಡುವಂತ ಹುಡುಗ ಅಂತ ನಿಮಗೆ ಯಾವಾಗ ರಿಯಲೈಸ್ ಆಗಿದ್ದು? ನಿಮ್ಗೆ ಗೊತ್ತಾದ್ಮೇಲೆ ನಿಮ್ಮ ಸೆಕ್ಷುವಾಲಿಟಿ ನಿಮ್ಗೆ ಇದ್ದೇ ಬರಲ್ಲ ಸುಖವಾಗಿ. ಎವ್ರಿ ನೈಟ್ ಯು ವುಡ್ ಬಿ ವೆರಿ ಬಾದರ್ಡ್. ನಿಮಗೆ ಗೊತ್ತಾದ ಖುಷಿ ಅಂತೂ ಆಗಲ್ಲ ಯು ಆರ್ ಗೇ ಅಂತ. ಸೊ ಫಸ್ಟ್ ಸೊಲ್ಯೂಷನ್ ವಾಸ್ ಇಫ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್. ಸುಯಿಸೈಡ್ ನ ಥಾಟ್ಸ್ ಕೂಡ ಇಟ್ ಕ್ರಾಸ್ಡ್ ಯುವರ್ ಮೈಂಡ್ ಅಂತ ಹೇಳಿದ್ರಿ. ಬಿಕಾಸ್ ಡಿಪ್ರೆಷನ್ is often associated with ಎಲ್ಲವೂ ಅಲ್ವಾ? A significant portion of individuals, particularly women, may experience shifts in their sexual identity or attraction throughout their lives. ಬದಲಾಗಬಹುದು ಈ priority ಅಂತ. So basically bisexuality comes in place. Lesbian partners calling one as husband and another as wife. Gay partners ಅಲ್ಲೂ ಹೀಗೆ ನಡೆಯುತ್ತಾ? Very interesting question. If you can be a gay for a week, then I can be straight man, then I can try. My father name is Prakash Chand and Noman is Santosh Bhai anta. So nice. If you are somebody from LGBTQI community and if you are looking for work, it is the best place to go and approach. Never think that you have to be too proud just because you are straight, and never think a gay man is any less. ಇವಾಗ ನಾನು ಟ್ಯಾಕ್ಸ್ ಕೊಡ್ತೀನಿ, ನೀವು ಟ್ಯಾಕ್ಸ್ ಕೊಡ್ತೀರಾ, ಬಟ್ ನಿಮಗೆ ಮ್ಯಾರೇಜ್ ರೈಟ್ ಇದೆ, ನಿಮಗೆ ಅಡಾಪ್ಷನ್ ರೈಟ್ ಇದೆ, ನಿಮಗೆ ಸರಗಿಸಿ ರೈಟ್ ಕೂಡ ಇದೆ, ಆದರೆ ನನಗಿಲ್ಲ. ಇದು ಯಾವ ಥರ ನ್ಯಾಯ? Voice of Bengaluru, with Saujanya. ವಿಶ್ವ ಭೂಪಟದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇರುವಂತ ಹೆಮ್ಮೆಯ ಕನ್ನಡಿಗರೊಬ್ಬರನ್ನ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ರಿಲ್ಡ್, ಇಲೇಟೆಡ್ ಅಂಡ್ ಎಕ್ಸೈಟೆಡ್ ಇವತ್ತಿನ ಶೋನ ಹೋಸ್ಟ್ ಮಾಡೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ಯಾವ ಟಾಪಿಕ್ನ ಚೂಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆನೇ ನಾನೊಂದು ಸ್ವಲ್ಪ ಮಾತಾಡಲೇಬೇಕು. ಇದು ಒಂದು ಚಿಕ್ಕ ಪ್ರಿಲ್ಯೂಡ್ನ ನಾನು ನಿಮಗೆ ಕೊಡಲೇಬೇಕು. ಋಗ್ವೇದದ ಒಂದು ಸಾಲು, ಇದರಿಂದ ಪ್ರಾರಂಭ ಮಾಡೋಣ ಅಂತ. ವಿಕೃತಿ ಇವಂ ಪ್ರಕೃತಿ ಅಂದ್ರೆ ವಾಟ್ ಸೀಮ್ಸ್ ಅನ್ಯಾಚುರಲ್ is also natural ಅನ್ನೋದನ್ನ ಋಗ್ವೇದದಲ್ಲೇ ಹೇಳಿದ್ದಾರೆ. ಇನ್ನು ನಮ್ಮ ಪುರಾತನವಾದಂಥ ದೇವಸ್ಥಾನಗಳಲ್ಲಿನ ಕೆತ್ತನೆಗಳು, ಇದ್ರ ಬಗ್ಗೆ ಟೈಮ್ ಅಂಡ್ ಅಗೇನ್ ನಾವು ಮಾತಾಡ್ತಾನೆ ಬಂದಿದ್ದೀವಿ. ಅಂದರೆ ಅಷ್ಟು ಹಿಂದೆನೇ ನಾವು ಎಷ್ಟು ಅಡ್ವಾನ್ಸ್ಡ್ ಆಗಿದ್ವಿ. ಇವತ್ತಿಗೂ ಎಷ್ಟೆಷ್ಟು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಆ ಮಡಿವಂತಿಕೆ ಏನಿದೆ, ಅವತ್ತಿಗೆ ಅದ್ರ ಬಗ್ಗೆ ಮಾತಾಡಿದ್ರಿ ಅನ್ನೋದಕ್ಕೆ ಒಂದು ಆಧಾರ ಕೆತ್ತನೆಗಳಲ್ಲಿ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್, ಖಜುರಾಹೋ ದೇವಸ್ಥಾನ ವಿಚ್ ವಾಸ್ ಬಿಲ್ಟ್ ಇನ್ ದ 700s ಆ್ಯಂಡ್ ಕೋನಾರ್ಕ್ನ ಸನ್ ಟೆಂಪಲ್ which was built in 1200s, right? So pre-colonial Indian society-ನಲ್ಲಿ ಸೇಮ್ ಸೆಕ್ಸ್ ರಿಲೇಷನ್ಶಿಪ್ಸ್ನ ಕ್ರಿಮಿನಲೈಸ್ ಮಾಡ್ತಿರ್ಲಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿರುವಂಥ ಸಾಕಷ್ಟು ಇರೋಟಿಕ್ ಆರ್ಟ್ ವರ್ಕ್ ಡೆಪಿಕ್ಟಿಂಗ್ ಹೋಮೋಸೆಕ್ಷುಯಾಲಿಟಿ ಈ ದೇವಸ್ಥಾನದ ಕೆತ್ತನೆಗಳಲ್ಲಿ ನಾವು ನೋಡಬಹುದು. ಜೊತೆಗೆ ಮತ್ತೊಂದು ಕೋಟ್ ಫ್ರಮ್ ಶತಪಥ ಬ್ರಾಹ್ಮಣ. ಸೊ ಅಲ್ಲಿ ಒಂದು ಬಹಳ ವಿಭಿನ್ನವಾದಂಥ ರಿಲೇಷನ್ಶಿಪ್ನ ಡಿಸ್ಕ್ರೈಬ್ ಮಾಡ್ತಾರೆ. ವೆರಿನ್ ಮಿಥ್ಯೆಯ ಬೀಜ ವರುಣನಲ್ಲಿ ಬಿತ್ತಿ ಕ್ಷೀಣಿಸ್ತಾ ಇರುವಂತಹ ಚಂದ್ರ ಹುಟ್ಟಿದ್ದೇ ಆಗ, ವಿಚ್ ಸಿಂಬಲೈಸಸ್ ಸೇಮ್ ಸೆಕ್ಸ್ ಮ್ಯಾರೇಜಸ್ ಅಂತ. ಇನ್ನು ಅರ್ಧನಾರೀಶ್ವರ ಮತ್ತು ಲಕ್ಷ್ಮೀನಾರಾಯಣ ಅಂತ ತಗೊಂಡಾಗ ಇವರಿಬ್ಬರಲ್ಲೂ ಮೇಲ್ ಅಂಡ್ ಫಿಮೇಲ್ ಕ್ವಾಲಿಟೀಸ್ ಎರಡೂ ಇರೋದು ನಮಗೆ ಗೊತ್ತು, ಅಫ್ಕೋರ್ಸ್ ಇನ್ ಒನ್ ಸಾಲಿಡ್ಯಾರಿಟಿ ಬಾಡಿ. ಆದರೆ ಇಷ್ಟೆಲ್ಲ ಅವಾಗಲೇ ಇತ್ತು, ಇಷ್ಟು ಅಡ್ವಾನ್ಸ್ಡ್ ಆಗಿ ನಾವು ಅವಾಗಲೇ ಇದ್ವಿ, ಇಷ್ಟು ಓಪನ್ ಮೈಂಡೆಡ್ ಆಗಿ ಅವಾಗಲೇ ಇದ್ವಿ. ಬರ್ತಾ ಬರ್ತಾ ಏನಾಯಿತು ಅಂತ ನೋಡಿದಾಗ ಸಾಕಷ್ಟು ರೆಫರೆನ್ಸಸ್ ನಮಗೆ ಸಿಗುತ್ತೆ. ಬಟ್ ಮೋಸ್ಟ್ ಕಾಮನ್ ಆಗಿ ನಾವು ಡಿಸ್ಕಸ್ ಮಾಡೋದು ಬ್ರಿಟಿಷರ ಕಾಲದಲ್ಲಿ ಬಂದಂತಹ ಒಂದು IPC ಸೆಕ್ಷನ್ನ ಬಗ್ಗೆ, ವಿಚ್ ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್. ಆದರೆ ಮಂಗೋಲ್ ಎಂಪೈರ್ ಅಂಡ್ ಜೆಂಗಿಸ್ ಖಾನ್ ಇವರ ಸಮಯದಲ್ಲಿ ಕೂಡ ಹೋಮೋಸೆಕ್ಷುಯಲ್ ಲಾ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂದರೆ, ಈ ಹೋಮೋಸೆಕ್ಷುಯಲ್ ಕೇಸ್ನಲ್ಲಿ ಯಾರಾದರೂ ಸಿಕ್ಕಾಕೊಂಡಾಗ 50 ಚಡಿಯೇಟು, 100 ಚಡಿಯೇಟು ಅಥವಾ ಚಡಿಯೇಟು ಟಿಲ್ ದಟ್ ಪರ್ಸನ್ ಡೈಸ್ ಸಿಗ್ತಾ ಇತ್ತು. ಸೊ ಹೀಗೆ ನಾಟ್ ಜಸ್ಟ್ ನಮ್ಮ ಭಾರತದಲ್ಲಿ ಅಥವಾ ಏಷ್ಯಾ ಖಂಡದಲ್ಲಿ, ಪ್ರಪಂಚದಾದ್ಯಂತ LGBTQIA ಇದಕ್ಕೆ ಇರುವಂಥ ಅಕ್ಸೆಪ್ಟೆನ್ಸ್ ಅಫ್ಕೋರ್ಸ್ ಯಾವಾಗಲೂ ಇತ್ತು, ಬಟ್ ಬರ್ಬರ್ತಾ ಅದು ಕಡಿಮೆ ಆಗ್ತಾನೆ ಹೋಯಿತು. ಫಾರ್ ದೋಸ್ ಹೂ ಡೋಂಟ್ ನೋ, LGBTQIA ನಾವೊಂದು ಈ ಆಕ್ರೋನಿಮ್ನ ಡೆಫಿನೇಷನ್ ಕೊಟ್ಬಿಟ್ಟು ಆನಂತರ ನನ್ನ ಗೆಸ್ಟ್ನ ಪರಿಚಯ ಮಾಡಿಸ್ತೀನಿ. L ಸ್ಟ್ಯಾಂಡ್ಸ್ ಫಾರ್ ಲೆಸ್ಬಿಯನ್ ಅಂದರೆ ಒಬ್ಬ ಹೆಣ್ಣನ್ನ ಇಷ್ಟಪಡೋದು. G ಸ್ಟ್ಯಾಂಡ್ಸ್ ಫಾರ್ ಗೇ, ಅ ಮ್ಯಾನ್ ಹೂ ಲವ್ಸ್ ಅ ಮ್ಯಾನ್. B ಸ್ಟ್ಯಾಂಡ್ಸ್ ಫಾರ್ ಬೈಸೆಕ್ಷುಯಲ್ ಅಂದರೆ ಒಬ್ಬ ವ್ಯಕ್ತಿ ಎರಡೂ ಜೆಂಡರ್ಸ್ನ ಇಷ್ಟಪಡೋದು. T ಸ್ಟ್ಯಾಂಡ್ಸ್ ಫಾರ್ ಟ್ರಾನ್ಸ್ಜೆಂಡರ್ ಅಂದರೆ ಅ ಪರ್ಸನ್ ಹೂ ಐಡೆಂಟಿಫೈಸ್ ವಿತ್ ಅ ಡಿಫ್ರೆಂಟ್ ಜೆಂಡರ್. Q ಸ್ಟ್ಯಾಂಡ್ಸ್ ಫಾರ್ ಕ್ವೀರ್, ಸ್ಟಿಲ್ ಫಿಗರಿಂಗ್ ಔಟ್ ಅವರ ಸೆಕ್ಷುಯಲ್ ಪ್ರಿಫರೆನ್ಸ್ನ
ಅಥವಾ ಯಾವುದೇ ಲೇಬಲ್ ಅವ್ರಿಗೆ ಫಿಟ್ ಆಗದೆ ಇದ್ದಾಗ ಈ ಲೇಬಲ್ನ ಅವರು ಚೂಸ್ ಮಾಡ್ತಾರೆ. ಆ್ಯಂಡ್ ಐ ಸ್ಟ್ಯಾಂಡ್ಸ್ ಫಾರ್ ಇಂಟರ್ಸೆಕ್ಸ್, ಅಂದರೆ ಅನ್ಯೂಶುವಲ್ ಸೆಕ್ಷುವಲ್ ಟ್ರೇಟ್ಸ್ಗಳಲ್ಲಿ ಹುಟ್ಟಿರೋದು. ಎ ಸ್ಟ್ಯಾಂಡ್ಸ್ ಫಾರ್ ಎಸೆಕ್ಷುವಲ್, ಅಟ್ರಾಕ್ಷನ್ ಟುವರ್ಡ್ಸ್ ನನ್. ಸೊ ನಾನು ಪ್ರಾರಂಭದಲ್ಲೇ ಹೇಳಿದೆ, ವಿಶ್ವ ಭೂಪಟದಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇರುವಂಥ ಕನ್ನಡದ ಹುಡುಗ ಅಂತ. ಸೊ ಮಿಸ್ಟರ್ ನಿಖಿಲ್ ಜೈನ್, ಹೂ ಇಸ್ ರೆಪ್ರೆಸೆಂಟಿಂಗ್ ಭಾರತವನ್ನ ಅಟ್ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ 2025, ನನ್ನ ಜೊತೆ ಇವತ್ತು ವಾಯ್ಸ್ ಆಫ್ ಬೆಂಗಳೂರಲ್ಲಿ ವಾಯ್ಸ್ ಆಫ್ LGBTQIA ಕಮ್ಯುನಿಟಿ. ನಿಖಿಲ್ ಜೈನ್ ಅವರೇ, ವೆಲ್ಕಮ್ ಟು ದಿ ಶೋ. Thank you so much, Saujanya, and I really appreciate you for bringing out ಎಲ್ಲ ಹಳೆ ಇನ್ಫಾರ್ಮೇಷನ್ ವಿಚ್ ವಾಸ್ ವೆರಿ ರೆಲೆವೆಂಟ್. ಜನ ಮರ್ತೋಗಿದ್ದಾರೆ. ಆ್ಯಂಡ್ ನಾವು ಆ್ಯಸ್ ಇಂಡಿಯನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಅಕ್ಸೆಪ್ಟಿಂಗ್ ಆ್ಯಂಡ್ ಓಪನ್ ಟುವರ್ಡ್ಸ್ ಎವ್ರಿ ಥಾಟ್. ಆ್ಯಂಡ್ ಓವರ್ ಪೀರಿಯಡ್ ವಿತ್ ಮುಘಲ್ ಇನ್ವೇಷನ್ ಆ್ಯಂಡ್ ಆಲ್ಸೋ ದ ಕೊಲೊನೈಸೇಷನ್ ನಾವು ಎಲ್ಲದನ್ನ ಮರ್ತು ಬಿಟ್ವಿ. ಆ್ಯಂಡ್ ವಿ ವರ್ ಆ್ಯಡೆಡ್ ಲಾಟ್ ಆಫ್ ಲಾಸ್ ವಿಚ್ ವರ್ ನಾಟ್ ರಿಯಲಿ ಅಸ್. ಆ್ಯಂಡ್ ಇಟ್ಸ್ ಹೈ ಟೈಮ್. While these countries have gone ahead, we are still there, and now a change na ತರಬೇಕು. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸೊ ನಾವು ಅಂದರೆ ಆ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ತಾ ಇದೆಯಾ, ಜಸ್ಟ್ ಟು ಕಂಟಿನ್ಯೂ ಅದನ್ನ, ಬ್ರಿಟಿಷರ ಕಾಲದಲ್ಲಿನ ಸೆಕ್ಷನ್ 377 ಅದು ಕ್ರಿಮಿನಲ್ ಒಫೆನ್ಸ್ ಅಂತ ಕನ್ಸಿಡರ್ ಮಾಡ್ತು ಯಾವುದನ್ನ, ಸೇಮ್ ಸೆಕ್ಸ್ ರಿಲೇಶನ್ಶಿಪ್ಸ್ನ. ಸೊ ಹಾಗಾಗಿ ಏನಾಗುತ್ತೆ, ಯಾವುದೇ ಒಂದು ವಿಷಯ ಇಟ್ ಇಸ್ ಅ ಕ್ರಿಮಿನಲ್ ಒಫೆನ್ಸ್ ಅಂದಾಗ ಜನ ಟು ಕಮ್ ಔಟ್, ಟು ಓಪನ್ ಅಪ್ ಖಂಡಿತ ಹಿಂಜರಿತಾರೆ. ಸೊ 2-3 ರಿಸರ್ಚ್ ಪೇಪರ್ಸ್ಗಳನ್ನು ನಾನು ಓದಿದಾಗ ಒಂದರಲ್ಲಿ ಗೊತ್ತಾಗಿದ್ದೇನೆಂದರೆ 10% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಐಡೆಂಟಿಫೈಸ್ ದೆಮ್ಸೆಲ್ಸ್ ಆಸ್ ಹೋಮೋಸೆಕ್ಷುವಲ್ ಅಥವಾ ಬೈಸೆಕ್ಷುವಲ್. Let me add it to it. Huh. So CNN report says 28% of people of UK identify themselves as belonging to LGBTQIA+ community. Oh my God, 28% is a huge 28%. percent. Exactly. Percentage. And year on year, if you see, in America and UK, this number is increasing. Because there the laws have opened up. There is same-sex marriage which is legalized. And I'm sure for India the number is also similar. Correct, correct. We are no different in demography. ಅಂಡ್ ಐ ಜಸ್ಟ್ ವಾಂಟ್ ಟು ಆ್ಯಡ್ ಆನ್, ಇಲ್ಲಿ ಹ್ಯೂಮನ್ ಕಂಪ್ಯೂಟರ್ ಅಂತ ನಾವೇನು ಕರಿತಿದ್ವಿ, ಶಕುಂತಲಾ ದೇವಿಯವರು 1977 ಫಸ್ಟ್ ಸ್ಟಡಿ ಆಫ್ ಹೋಮೋಸೆಕ್ಷುಯಾಲಿಟಿ ಇನ್ ಇಂಡಿಯಾ ಅವರೇ ಮಾಡಿ ಒಂದು ಪುಸ್ತಕವನ್ನ ಸಹ ಬರೀತಾರೆ. ಆ್ಯಂಡ್ ಅಫ್ಕೋರ್ಸ್ ಅದರಲ್ಲಿ ದ ವರ್ಲ್ಡ್ ಆಫ್ ಹೋಮೋಸೆಕ್ಷುವಲ್ಸ್ ಅಂತ ಸಾಕಷ್ಟು ಜನರನ್ನ ಇಂಟರ್ವ್ಯೂ ಮಾಡಿ ಫ್ರಮ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಇನ್ಸೈಟ್ಫುಲ್ ಬುಕ್. ಓಕೆ, ಆ್ಯಂಡ್ ಯಾರೋ ಹೀಗೆ ಕ್ವೆಶ್ಚನ್ ಮಾಡಿದಾಗ ನಿಮಗೆ ಹೇಗೆ ಅಥಾರಿಟಿ ಸಿಕ್ತು ಇದ್ರ ಬಗ್ಗೆ ಬರೆಯೋದಕ್ಕೆ ಅಂತ, ಓ ಮೈ ಎಕ್ಸ್ ಹಸ್ಬೆಂಡ್ ವಾಸ್ ಅ ಗೇ ಅಂದ್ರಂತೆ. ಬಟ್ ಆಫ್ ಕೋರ್ಸ್ ಆಮೇಲೆ ಸುಮಾರಷ್ಟು ಕ್ಲಾರಿಫಿಕೇಶನ್ ಸಿಗುತ್ತೆ, ಜಸ್ಟ್ ಅ ಸ್ಪರ್ ಆಫ್ ದ ಮೂಮೆಂಟಲ್ಲಿ ಅವರು ಅದನ್ನು ಹೇಳಿದ್ದು ಅಂತ. ಆದರೆ ಈ ಬುಕ್ ಎಷ್ಟು ಇನ್ಸೈಟ್ಫುಲ್ ಆಗಿದೆ. ಬುಕ್ನ ಬ್ಯಾಕ್ ಸೈಡ್ ಏನು ಬರೆದಿದೆ ಅನ್ನೋದು ಇಟ್ ಇಂಟ್ರೆಸ್ಟೆಡ್ ಮೀ ಅ ಲಾಟ್. ಆಯ್ತಾ, it says homosexuality is as old as humanity. Despite many studies which says 1 in every 6 have homosexual tendencies, the revulsion and prejudice against it still persists. So 1 in 6 is also again a huge number, right? ನಾವು ಇದ್ರ ಬಗ್ಗೆ ಯೋಚನೆ So ಮಾಡಿರೋದಿಲ್ಲ. ಕರ್ನಾಟಕದಲ್ಲಿ 6-7 ಕೋಟಿ ಜನ ಇದ್ದಾರೆ. ಹಾ, So you can imagine what's the population of LGBTQI in Karnataka and how many people you actually see. ಕರೆಕ್ಟ್. ನಾವು ಅಕ್ಕಪಕ್ಕ ಯಾವತ್ತು ಯಾರನ್ನೂ ನೋಡೋಗೇ ಇಲ್ಲ ನಾವು. ಬಟ್ ಆ್ಯಕ್ಚುಲಿ ಇದ್ದಾರೆ, ಕಮ್ಯುನಿಟಿ ತುಂಬ ದೊಡ್ಡದಾಗಿದೆ. ಕರೆಕ್ಟ್. ಓವರ್ ಆಲ್ ಇಂಡಿಯಾದಲ್ಲಿ 10 crores ಆಸ್ ಪರ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸರ್ವೆ, ದೇ ಗಿವ್ ಅನ್ ಎಸ್ಟಿಮೇಟ್ ದ 10 crore ಪೀಪಲ್ LGBTQI ಕಮ್ಯುನಿಟಿಗೆ ಬಿಲಾಂಗ್ ಮಾಡ್ತಾರೆ. ಓಕೆ, ಓಕೆ. ಬಟ್ ಅದೇ ರೇಷಿಯೋ ತಗೊಂಡ್ರು ಕರ್ನಾಟಕದಲ್ಲಿ ಈಸಿಲಿ 60 ಲಕ್ಷ ಜನ LGBTQI ಕಮ್ಯುನಿಟಿಗೆ ಬಿಲಾಂಗ್ ಮಾಡ್ತಾರೆ. ಬಟ್ ವೇರ್ ಆರ್ ದೇ, ವೇರ್ ಇಸ್ ದರ್ ವಿಸಿಬಿಲಿಟಿ? ಕರ್ನಾಟಕದಲ್ಲಿ ರೋಲ್ ಮಾಡೆಲ್ಸ್ ಕೂಡ ಇಲ್ಲ ಇವತ್ತು. ಯಾವುದೇ ಮಗು ಇವಾಗ ಇಫ್ ದೇ ರಿಯಲೈಸ್ ದಟ್ ದೇ ಬಿಲಾಂಗ್ ಟು LGBTQI ಕಮ್ಯುನಿಟಿ, ಅವ್ರಿಗೆ ಲುಕಪ್ ಮಾಡೋಕ್ಕೆ ಯಾರೂ ಇಲ್ಲ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ವೇರ್ ವೆನ್ ಐ ಕೇಮ್ ಔಟ್ ಆಸ್ ವೆಲ್, ಐ ಹ್ಯಾಡ್ ವೆರಿ ಫ್ಯೂ ರೆಫರೆನ್ಸಸ್ ಟು ಲುಕ್ ಅಟ್. ಆ್ಯಂಡ್ ದಟ್ಸ್ ವೆನ್ ಐ ಡಿಸೈಡೆಡ್ ದಟ್ ಐ ವಿಲ್ ಕಮ್ ಔಟ್ ಆ್ಯಂಡ್ ಐ ವಿಲ್ ಬ್ರಿಂಗ್ ಮೈ ಅಥೆಂಟಿಕ್ ಸೆಲ್ಫ್ ಔಟ್. ಬಿಕಾಸ್ ಈವನ್ ಇಫ್ ದರ್ ಇಸ್ ಒನ್ ಪರ್ಸನ್ ಹೂ ಇಸ್ ಲೈಕ್ ಮೀ, ಸೊ ದಟ್ ಅವರಿಗೆ ದೇ ಫೀಲ್ ಗುಡ್ ಅಬೌಟ್ ದೆಮ್ಸೆಲ್ವ್ಸ್. Such a brave move, in fact. And just to add on, ಈ LGBTQIA ಪಕ್ಕದಲ್ಲಿ ಪ್ಲಸ್ ಅಂತ ಕೂಡ ನಾನು ನೋಡ್ತೀನಿ ಎಷ್ಟು ಎಲ್ಲ, ಪ್ಯಾನ್ಸೆಕ್ಷುವಲ್, ನಾನ್ ಬೈನರಿ, ಟೂ ಸ್ಪಿರಿಟ್. Right. ಈ ಅಕ್ರೋನಿಮ್ ಅಲ್ಲಿ ಇನ್ಕ್ಲೂಡ್ ಆಗದೇ ಇರೋರು ಆ ಪ್ಲಸ್ ಕ್ಯಾಟಗರಿಗೆ ಸೇರ್ತಾರೆ. ಸೊ ಬೇಸಿಕಲಿ ಹೇಗಿದೆ ಅಂದರೆ, ವಿ ಕಾಂಟ್ ಡಿವೈಡ್ ಹ್ಯೂಮನ್ಸ್. ಟುಡೇ ಹೇಗಾಗಿದೆ ಅಂದರೆ, ಒಂದು ಮಗು ಹುಟ್ಟಿದಾಗ ಹುಡುಗ ಹುಡುಗಿ, ಆ್ಯಂಡ್ ಇವಾಗ ಯಾವ ಥರ ಆಗಿದೆ ಅಂದರೆ, ವೆಡ್ಡಿಂಗ್ ಪಿಕ್ಚರ್ಸು ನೀವು ನೋಡಿದ್ರೆ ಹುಡುಗಿ ಇದೇ ಥರ ಇರಬೇಕು, ಹುಡುಗ ಇದೇ ಥರ ಇರಬೇಕು. ಬಟ್ ಆ್ಯಕ್ಚುಲಿ ನಾವೆಲ್ಲರಿಗೂ ಅದೇ ಇಷ್ಟ ಇಲ್ಲ. ವಿ ಆರ್ ಆಲ್ ವೆರಿ ಡಿಫ್ರೆಂಟ್. ಸಂಬಡಿ ಲೈಕ್ಸ್ ಅ ಲಾಂಗರ್ ಹೇರ್, ಶಾರ್ಟರ್ ಹೇರ್. ಬಟ್ ನಾವು ಯಾವ ಥರ ಆಗಿಬಿಟ್ಟಿದೆ ಅಂದರೆ, ವಿ ಹ್ಯಾವ್ ಬಿಕಮ್ ಟೂ ರಿಜಿಡ್. ಇವತ್ತು ಚಿಕ್ಕ ಮಗು ಕೂಡ, ನನಗೆ ಶಾಕ್ ಯಾವಾಗ ಆಗಿದ್ದಂದರೆ,
ಸ್ಕೂಲಲ್ಲಿ ಜಾಮೆಟ್ರಿ ಬಾಕ್ಸಸ್ ಕೂಡ ಇವಾಗ ಬಾಯ್ಸ್ಗೆ ಬ್ಲೂ ಗರ್ಲ್ಸ್ಗೆ ಪಿಂಕ್ ಅಂತ ಆಗಿದೆ. ಅಲ್ಲ, ದಟ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್. ಕರೆಕ್ಟ್. ಹಾಸ್ಪಿಟಲ್ಸ್ ಅಲ್ಲಿ. Correct. So the way we are dividing this is very stupid. Plants only there is so much variety, and how can we believe that God did not make variety in humans? We have restricted everyone the way we wear dresses. So even for girls, I mean, at least women today can wear both. Like the moment a guy wears a skirt, then it becomes a problem. I mean, if a woman can wear a jeans and skirt, her identity doesn't change. But ಇವಾಗ ಯಾವುದೇ ಹುಡುಗ ಸ್ಕರ್ಟ್ ಹಾಕೊಂಡ್ರೆ ಹೇಗೆ ಅವನ ಐಡೆಂಟಿಟಿ ಚೇಂಜ್ ಆಯಿತು? ಬಟ್ ದಟ್ಸ್ ದ ಪ್ರಾಬ್ಲಮ್. ನಾವೆಲ್ಲ ತುಂಬ ರಿಜಿಡ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಓಪನ್ ಅಪ್ ಆಗೋದು ಯಾಕೆ ಕಷ್ಟ ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಎಸ್ಪೆಷಲಿ ತುಂಬ ಕಷ್ಟ ಒಂದು ಟ್ರೆಡಿಷನಲ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಾಗ. ಯಾಕಂದರೆ ಒಂದು ಸೋಷಿಯಲ್ ನಾರ್ಮ್ ಅಂತ ಇರುತ್ತೆ. ಮಗ ಅಂದರೆ ಬೆಳೆದು ದೊಡ್ಡವನಾಗಿ ಸಂಪಾದನೆ ಮಾಡಿ ನಮ್ಮನ್ನು ನೋಡ್ಕೋತಾನೆ, ನಮ್ಮ ಕೊನೆಗಾಲಕ್ಕಾಗ್ತಾನೆ, ಸೊಸೆ, ಮೊಮ್ಮಕ್ಕಳು. ದಿಸ್ ಇಸ್ ದ ಜನರಲ್ ಪರ್ಸೆಪ್ಷನ್ ಆಫ್ ಗರ್ಲ್ ಫ್ಲೈಟ್. ಆ್ಯಂಡ್ ನೀವು ಯು ಬಿಲಾಂಗ್ ಟು ಅ ಟ್ರೆಡಿಷನಲ್ ಜೈನ್ ಫ್ಯಾಮಿಲಿ. 3 ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ, ನೀವೇ ಚಿಕ್ಕವರು, ಕೊನೆಯವರು, ರೈಟ್? ಒಬ್ಬ ಅಕ್ಕ, ಒಬ್ಬ ಅಣ್ಣ. ಆ್ಯಂಡ್ ಟು ಓಪನ್ ಅಪ್, ಐ ಆಮ್ ಶೋರ್ ತುಂಬ ತುಂಬ ಕಷ್ಟ ಆಗಿರುತ್ತೆ ಅಂತ. ನೀವು ಓಪನ್ ಅಪ್ ಆಗಿದ್ದ ಟೈಮ್ನ ಬಗ್ಗೆ ಮಾತಾಡೋದಕ್ಕೂ ಮುಂಚೆ, ಫಸ್ಟ್ ಟೈಮ್ ನಿಮಗೆ ನೀವು ಗೇ ಅಂದರೆ ಒಬ್ಬ ಹುಡುಗನನ್ನೇ ಇಷ್ಟಪಡುವಂಥ ಹುಡುಗ ಅಂತ ನಿಮಗೆ ಯಾವಾಗ ರಿಯಲೈಸ್ ಆಗಿದ್ದು? ಓಕೆ, ಸೊ you ಚಿಕ್ಕದವರಿದ್ದಾಗಿಂದ you would see that you are a little different from lot of guys. You would realize that. But the thing is, ನಿಮಗೆ ಅಟ್ರಾಕ್ಷನ್ ಯಾರ ಕಡೆ ಇದೆ ಆ ಕಡೆ ಅಟ್ರಾಕ್ಷನ್ ಇರುತ್ತೆ. ಬಟ್ ಇವೆಂಚುಲಿ ಆ ಟರ್ಮ್ ನಿಮಗೆ ಗೊತ್ತಾಗೋದು ವೆನ್ ಯು ರೀಡ್ ಆರ್ ಸಿ ಸಂಬಡಿ ದೇರ್ ಆ್ಯಂಡ್ ದೆನ್ ಯು ಲೈಕ್, ಓಕೆ, ದಿಸ್ ಇಸ್ ಮೈ ಐಡೆಂಟಿಟಿ ಆ್ಯಂಡ್ ಐ ಡಿಡ್ ನೋ ದ ನೇಮ್. ಸೊ ಸಮ್ವೇರ್ ಐ ಥಿಂಕ್ ಇನ್ ಯುವರ್ ಅರ್ಲಿ 18 ನಿಮಗೆ ಅರ್ಥ ಆಗಿಬಿಡುತ್ತೆ ಯಾರ ಕಡೆ ಅಟ್ರಾಕ್ಷನ್ ಇದೆ. ಐ ಮೀನ್, ಯಾರಿಗೆ ಆದರೂ ವಯಸ್ಸಿಗೆ ಬಂದಾಗ ಅವ್ರ ಅಟ್ರಾಕ್ಷನ್ ಹುಡುಗಿ ಕಡೆ ಇದ್ರೆ ಅವ್ರು ಹುಡುಗಿ ಕಡೆ ನೋಡ್ತಾರೆ, ಅವ್ರ ಅಟ್ರಾಕ್ಷನ್ ಹುಡುಗನ ಕಡೆ ಇದ್ರೆ ಹುಡುಗನ ಕಡೆ ನೋಡ್ತಾರೆ. ಅದೇ ರೀತಿ ನಾನು ಕೂಡ, ನಂಗೆ ಅಟ್ರಾಕ್ಷನ್ ಇತ್ತು, ಬಟ್ ಅದಕ್ಕೆ ಯಾವುದೂ ಶಬ್ದ ಗೊತ್ತಿರಲಿಲ್ಲ. ಆ್ಯಂಡ್ ಇದೇ ಥರ ಇರುತ್ತೆ, ಆ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅಟ್ರಾಕ್ಷನ್ ಇದ್ದರೂ ನಾನು ಹಿಂಗೆ ಅಂದ್ಕೊಂಡಿದ್ದೆ, ಓಕೆ, ಅಟ್ರಾಕ್ಷನ್ ಇದೆ, ಮದುವೆ ಹುಡುಗಿ ಜೊತೆಗೆ ಆಗೋದು ಅದೇ ನಾವು ನೋಡಿದ್ದೀವಿ. ಬಟ್ ಇವೆಂಚುಲಿ ಸ್ವಲ್ಪ ಎಜುಕೇಷನ್ ಅವೇರ್ನೆಸ್ ಇನ್ಕ್ರೀಸ್ ಆಗಿ ರಿಯಲೈಸ್ ಆಯಿತು, ಇಲ್ಲ, ನಿಮ್ಮ ಪ್ರೀತಿ ಯಾರ ಕಡೆ ಇರುತ್ತೆ ಅವ್ರ ಕಡೆ ಅಟ್ರಾಕ್ಷನ್ ಇರುತ್ತೆ, ಆ್ಯಂಡ್ ಅದೇ ಥರ ನಿಮ್ಮ ಸಂಸಾರ ನಡೆಯುತ್ತೆ ಅಂತ. ಸೊ ಅದು ನನ್ನ ಟ್ರಾನ್ಸಿಷನ್ ಇತ್ತು, ನನ್ನ ಜರ್ನಿ ಇತ್ತು. ಆ್ಯಂಡ್ ಇದಕ್ಕೂ ಮುಂಚೆ ಹಿಂದಿನ ಶತಮಾನಗಳಲ್ಲಿ ಬಿಕಾಸ್ ಇದನ್ನ ಕ್ರಿಮಿನಲ್ ಒಫೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರಿಂದ ಎಷ್ಟಿಷ್ಟೋ ಜನ ಈ LGBTQIA+ ಕಮ್ಯುನಿಟಿಗೆ ಬರುವಂಥ ಅಷ್ಟು ಜನ ತಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರು ಸಮಾಜ ಆಸೆ ಪಡೋ ಹಾಗೆ ಒಂದು ಮದುವೆ ಮಾಡಿಕೊಂಡು ಅವ್ರ ಆಸೆಗಳನ್ನು ಒಳಗೇ ಇಟ್ಕೊಂಡು ಸಾಮಾನ್ಯರ ಹಾಗೆ ಸಂಸಾರ ಸಾಗಿಸ್ತಿರ್ತಾರೆ. ಇವತ್ತಿನ ದಿನ ಇಂಟರ್ವ್ಯೂ ನೋಡೋ ಸಾಕಷ್ಟು ಜನರಿಗೆ ಅವ್ರ ಮನಸ್ಸಲ್ಲಿ ಅವ್ರು ಅನ್ಕೋಬಹುದು, ಸೇಯಿಂಗ್ ಐ ವಾಸ್ ಅ ಲೆಸ್ಬಿಯನ್ ಬಟ್ ಐ ಹ್ಯಾಡ್ ಟು ಮ್ಯಾರಿ ಅ ಗೈ. ಆ್ಯಂಡ್ ಇವತ್ತಿನ ದಿನ ಇವರೆಲ್ಲ ಓಪನ್ ಅಪ್ ಆಗ್ತಿದ್ದಾರೆ, ಬಟ್ ಐ ಕುಡ್ ನೆವರ್ ಓಪನ್ ಅಪ್ ಅವತ್ತಿನ ಕಾಲದಲ್ಲಿ ಅಂತ. ಅಥವಾ ಐ ವಾಸ್ ಅ ಗೇ, ಅಥವಾ ಐ ಆಮ್ ಸ್ಟಿಲ್ ಅ ಗೇ, ಬಟ್ ನಾನು ಓಪನ್ ಅಪ್ ಆಗೋದಕ್ಕಾಗದೇ ಇಲ್ಲ ಅಂತೆಲ್ಲ ಅನ್ಕೋಬಹುದು. ಸೊ July 21st of 2021 ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಕರೆಕ್ಟ್, ಓಪನ್ ಅಪ್ ಆಗ್ತೀರಾ, ಸೇಯಿಂಗ್ ಐ ಆಮ್ ಅ ಗೇ ಅಂತ. ಅದಕ್ಕೂ ಮುಂಚೆ ನಿಮ್ಮ ಮನೇಲಿ ಮಾತಾಡಿದ್ದು, ಹೌ ಡಿಡ್ ಯು ಸೆಟ್ ಅಪ್ ದಟ್ ಅಟ್ಮಾಸ್ಫಿಯರ್ ಆ್ಯಂಡ್ ಹೇಗೆ ಹೇಳಿದ್ರಿ? ಸೊ ಐ ಕಮ್ ಬ್ಯಾಕ್ ಟು ಯು ಆನ್ ದಿಸ್. ಬಟ್ ವೆನ್ ಯು ಸೆಡ್ ಹೇಗೆ ತುಂಬ ಜನ ಮದುವೆ ಆಗಿದ್ದಾರೆ, ಐ ಮೀನ್ ಅವ್ರ ಕಷ್ಟ. ನಾನು ಕಮಿಂಗ್ ಔಟ್ ವಿಡಿಯೋ ಹಾಕಿದಾಗ 2-3 ನನಗೆ ಮೆಸೇಜ್ ಕೂಡ ಮಾಡಿದರು. ಆ್ಯಂಡ್ ಅವ್ರ ಪೇನ್ ನೋಡಿ ನನಗೆ ಬೇಜಾರಾಗುತ್ತೆ. ಇವಾಗ ತುಂಬ ಜನ ಅವ್ರಿಗೆ ಗೊತ್ತಿದೆ ಅವ್ರ ಐಡೆಂಟಿಟಿ, ಅವ್ರಿಗೆ ಹುಡುಗರು ಇಷ್ಟ ಇದ್ದಾರೆ ಅಂತ. ಬಟ್ ಸಮಾಜದ ರೂಲ್ಸ್ ಪ್ರಕಾರ ಪೇರೆಂಟ್ಸ್ ಖುಷಿಗೋಸ್ಕರ ಅವ್ರು ತಮ್ಮ ಲೈಫ್ ಪೂರ್ತಿ ಸ್ಯಾಕ್ರಿಫೈಸ್ ಮಾಡಿ ಅವರು ಒಬ್ಬ ಹೆಣ್ಣಿನ ಜೊತೆ ಮದುವೆ ಆಗ್ತಾರೆ. ಪ್ರಾಬ್ಲಮ್ ಏನಿದೆ ಅಲ್ಲಿ, ಹೆಣ್ಣಿನ ಜೀವನ ಕೂಡ ಹಾಳಾಗ್ತಾ ಇದೆ, ಇವ್ರ ಜೀವನನೂ ಜೊತೆಗೆ ಹಾಳಾಗ್ತಾ ಇದೆ. ಸೊ ಆ ಮ್ಯಾಟ್ರ್ ನನಗೆ ತುಂಬ ಪೇನ್ಫುಲ್ ಅನಿಸುತ್ತೆ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ. ಆ್ಯಂಡ್ ಅವ್ರು ತಪ್ಪಿಲ್ಲ, 2018 ಮುಂಚೆ ಲೀಗಲ್ ಇರಲಿಲ್ಲ. ಸೊ ಇವಾಗ ನಾವು ಯೋಚನೆ ಮಾಡ್ಬೋದು ಅವ್ರು ಮದುವೆ ಆಗಿರಲಿಲ್ಲ ಅಂದರೆ ಚೆನ್ನಾಗಿರೋದು. ಬಟ್ ಎಷ್ಟು ಪೇರೆಂಟ್ಸ್ ಬಿಡ್ತಾರೆ ಮದುವೆ ಆಗಿಲ್ಲದೆ? ನೀನು ಮದುವೆ ಆಗಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ, ನಿಮ್ಮ ಅಜ್ಜಿ ಸಾಯೋ ಮುಂಚೆ ನೀನು ಮದುವೆ ಆಗಬೇಕು. ಸೊ ಮದುವೆ ಪ್ರೆಷರಿಂದ ತುಂಬ ಜನ ತಮ್ಮ ಜೀವನ ಕೂಡ ಮತ್ತು ಬೇರೆಯವ್ರ ಜೀವನನೂ ಹಾಳು ಮಾಡ್ತಾರೆ. ಆ್ಯಂಡ್ ಮೋಸ್ಟ್ಲಿ ಬಿಕಾಸ್ ದೇ ಡೋಂಟ್ ರಿಯಲೈಸ್ ಅಬೌಟ್ ದ ಸೆಕ್ಷುವಾಲಿಟಿ. ಕರೆಕ್ಟ್. ಸೊ ಐ ಆಮ್ ಗ್ಲಾಡ್ ಅಟ್ಲೀಸ್ಟ್ 2018 ಡಿಕ್ರಿಮಿನಲೈಸ್ ಆಯಿತು. ಬಟ್ ಡಿಕ್ರಿಮಿನಲೈಸ್ ಆದಮೇಲೆ ಇವತ್ತು ಎಜುಕೇಷನ್ ಇಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ, ಆ್ಯಂಡ್ ರೋಲ್ ಮಾಡೆಲ್ಸ್ ಕೂಡ ಇಲ್ಲ. ಆ್ಯಂಡ್ ನಾನು ಕಮ್ಔಟ್ ಮಾಡೋಕ್ಕೆ ರೀಸನ್ ಏನಿತ್ತು, ಸೊ ನಾನು ಮದುವೆಗೆ ನಮ್ಮ ಪೇರೆಂಟ್ಸ್ ನನಗೆ ಹುಡುಗಿಯವ್ರನ್ನ ಮೀಟ್ ಮಾಡಿಸ್ತಾಯಿದ್ರು. ಸೊ ಒನ್ ಮೂಮೆಂಟಲ್ಲಿ ಓಕೆ, ನಿಮ್ಗೆ ಗೊತ್ತಾದ ಮೇಲೆ ನಿಮ್ಮ ಸೆಕ್ಷುವಾಲಿಟಿ ನಿಮ್ಗೆ ನಿದ್ದೆ ಬರಲ್ಲ ಸುಖವಾಗಿ. ಎವ್ರಿ ನೈಟ್ ಯು ವುಡ್ ಬಿ ವೆರಿ ಬಾದರ್ಡ್. ಆ್ಯಂಡ್
ನನಗೆ ಒಂದಿತ್ತು ಟು ಲಿವ್ ಲೈಫ್ ಅಥೆಂಟಿಕಲಿ. ಆ್ಯಂಡ್ ಪ್ರತಿ ಸಲ ನೀವು ಯೋಚನೆ ಮಾಡಿ ಏನೋ ಬೇರೆ ಆನ್ಸರ್ ಕೊಡಬೇಕು. ಇವತ್ತು ಮೋಸ್ಟ್ LGBTQI ಗೈಸ್ ದೇ ಕ್ಯಾನ್ ಇವನ್ ಟಾಕ್ ಅಬೌಟ್ ದ ಡೇಟಿಂಗ್ ಲೈಫ್ ಫ್ರೆಂಡ್ಸ್ ಜೊತೆಗೂ ಕೂಡ, ಬಿಕಾಸ್ ಹೇಳಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಕಮ್ ಔಟ್ ಫಸ್ಟ್. ಆ್ಯಂಡ್ ಅದರಲ್ಲಿ ಐ ಡಿಂಟ್ ವಾಂಟ್ ಟು ಲೈ ಬೇಸಿಕಲಿ. I wanted to be transparent. ಆಗಿದ್ದಾಗೋಗ್ಲಿ ಅಂತ. It was difficult. I just came out with my truth, saying that this is my reality. From now on, if you want to respect or not, it is your choice. But this is my truth and I'm living my truth. ಸೊ ನೀವು ಅಕ್ಕ ಅಣ್ಣಂಗೆ ಫಸ್ಟ್ ಹೇಳಿದ್ರೆ, ಅಪ್ಪ ಅಮ್ಮಂಗೆ ಹೇಳಿದ್ರೆ, ಎಲ್ಲರನ್ನೂ ಕೂರಿಸ್ಕೊಂಡು ಹೇಳಿದ್ರ? Very first I reached out to my brother. Because ನಿಮಗೆ ಗೊತ್ತಾದ ಖುಷಿ ಅಂತೂ ಆಗಲ್ಲ ಈಗ ಬಿ ಎ ಅಂತ. ಸೊ ಫಸ್ಟ್ ಸೊಲ್ಯೂಷನ್ ವಾಸ್ ಇಫ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್. ಬ್ರದರ್ಗೆ ರೀಚ್ ಆದೆ, ದೆನ್ ವಿ ವರ್ ಲೈಕ್ ಲೆಟ್ಸ್ ಫೈಂಡ್ ಅ ಡಾಕ್ಟರ್ ಇಫ್ ವಿ ಕ್ಯಾನ್ ಫಿಕ್ಸ್ ದಿಸ್ ಆ್ಯಂಡ್ ರಿಯಲೈಸ್ಡ್, ಐ ಮೀನ್ ನಾವು ಇಂಟರ್ನೆಟಲ್ಲಿ ಎಲ್ಲ ಕಡೆ ಓದಿದ್ವಿ, ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್ ಟು ಬಿ ಗೆಟ್ ಫಿಕ್ಸ್ಡ್. ಆ್ಯಂಡ್ ದೆನ್ ವಿ ಥಾಟ್ ಇಷ್ಟು ವರ್ಷದಿಂದ ಎಲ್ಲರೂ ಮದುವೆ ಆಗಿ ಸಂಸಾರ ನಡೆಸ್ತಾ ಇದ್ದಾರೆ, ನಾನು ನಡೆಸ್ಬಿಡೋಣ ಅಂತ. ಬಟ್ ದಟ್ ಈಸ್ ಅ ವೆರಿ ಕ್ರಿಮಿನಲ್ ಥಾಟ್, ಬಿಕಾಸ್ ನಾವು ನಮ್ಮ ಜೀವನದ ಜೊತೆ ಒಬ್ಬ ಹೆಣ್ಣಿನ ಜೀವನ ಕೂಡ ಹಾಳು ಮಾಡ್ತಾ ಇದ್ದೀವಿ. ಲೈಫ್ ಲಾಂಗ್ ಸುಳ್ಳಿನ ಜೀವನ ಬದುಕ್ತೀವಿ ಅಂತ. ಬಟ್ ಆ ಯೋಚನೆ ಬರುತ್ತೆ, ಮೋಸ್ಟ್ ಪೀಪಲ್ಗೆ ಬರುತ್ತೆ. ಯಾಕಂದರೆ ಅದೇ ಥರ 90% ಜನ ಇವತ್ತಿರೋದು. ಸೊ ನಾನು LGBTQI ಅಂದಾಗ ನೀವೇನು ಅಂದ್ಕೊಳ್ತೀರಾ, ಇಟ್ ಮಸ್ಟ್ ಬಿ ಅ ಯಂಗ್ ಗರ್ಲ್ ಆ್ಯಂಡ್ ಅ ಗಾಯ್ ವಿತ್ ಅ ಡೈಡ್ ಹೇರ್ ಆರ್ ಸೆಪ್ಟನ್ ರಿಂಗ್. ಬಟ್ ದ ಥಿಂಗ್ ಇಸ್ ದಟ್ಸ್ ಅ ಸ್ಟೀರಿಯೋ ಟೈಪ್. ಇವಾಗ LGBTQI ಅಲ್ಲಿ ನಿಮ್ಮ ಪೇರೆಂಟ್ಸ್ ಯಾರಾದರೂ ಇರ್ಬೋದು, ನಮ್ಮ ಅಂಕಲ್ ಆಂಟಿ ಯಾರಾದರೂ ಇರ್ಬೋದು. ಜಸ್ಟ್ ಅವ್ರು ಹೇಗೆ ಅಂದರೆ ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಅಲ್ಲೋ ಇರಲಿಲ್ಲ, ಇದರಿಂದ ಅವರೊಬ್ಬ ಸಾಮಾಜಿಕ ರೂಪದಲ್ಲಿ ಮದುವೆ ಆಗಿದ್ದಾರೆ. ಅವ್ರಿಗೆ ಪರ್ಮಿಷನ್ ಕೂಡ ಇರಲಿಲ್ಲ, ಮದುವೆ ಆಗಬೇಕೋ ಇಲ್ಲೋ ಅಂತ ಯಾರು ಕೇಳ್ತಾ ಇರಲಿಲ್ಲ. ಅಪ್ಪ ಇಷ್ಟಪಟ್ಟರು ಮದುವೆ ಆಗ್ತಾಯಿದ್ರು. ಸೊ ಅವರು ಅಂಥ ಅಟ್ಮಾಸ್ಫಿಯರಲ್ಲಿ ಬಂದು ಇವತ್ತು ನಮ್ಮ ಪುಣ್ಯ, ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಫಾಟ್ ಫಾರ್ ದೀಸ್ ರೈಟ್ಸ್. ಇವತ್ತು 2018ಗೋಸ್ಕರ ಹಿಸ್ಟ್ರಿಯಲ್ಲಿ ಜನ ತಮ್ಮ ಟೈಮ್ ಮತ್ತು ತಮ್ಮ ಜೀವನನ ಕೊಟ್ಟಿರೋದ್ರಿಂದ ಇವತ್ತು ನಾನು ಇಲ್ಲಿ ಕುಂತು ಓಪನ್ ಆಗಿ ನನ್ನ ಸೆಕ್ಷುಯಾಲಿಟಿ ಬಗ್ಗೆ ಮಾತಾಡ್ಬೋದು. ಸೊ ಎಸ್, ಅವ್ರ ಎಫರ್ಟ್ಸ್, ಅವರು ಫೈಟ್ ಮಾಡಿರೋದ್ರಿಂದ ಇವತ್ತು ಸ್ಪೇಸ್ ಇದೆ, ಬಟ್ ಇನ್ನೂ ಜಾಗೃತಿ ಇಲ್ಲ. ಸೊ ಇನಿಷಿಯಲಿ ನಿಮ್ಮ ತಂದೆ ತಾಯಿ ಅದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ, ವಿಚ್ ವಾಸ್ ಕ್ವೈಟ್ ಅಂಡರ್ಸ್ಟ್ಯಾಂಡಬಲ್, ಕರೆಕ್ಟ್, ರೈಟ್? ಆ್ಯಂಡ್ ಇವತ್ತಿನ ದಿನ ಹೌಸ್ ದ ಸಪೋರ್ಟ್? ಸೊ ಇವತ್ತು ದೇ ಹ್ಯಾವ್ ಕಮ್ ಟು ದಟ್ ಮೆಚುರಿಟಿ ವೇರ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ವರ್ ದೇ ಸ್ಯಾಡ್ ಬ್ಯಾಕ್ ದೆನ್. ಓಕೆ. ಬಿಕಾಸ್ ಇವತ್ತು ವೆನ್ ದೇ ಸಿ ದ ಲೈಫ್, ಇಟ್ ಇಸ್ ಆಸ್ ಗುಡ್ ಆಸ್ ಎವ್ರಿಬಡಿ ಎಲ್ಸಸ್. ಐ ಮೀನ್ ನನ್ನ ಲೈಫು ಅದೇ ಥರ ನಡೀತಾ ಇದೆ, ಈವನ್ ಇಫ್ ಐ ವಾಸ್ ಸ್ಟ್ರೇಟ್ ಆರ್ ಅ ಗೇ ಗೈ ಆಸ್ ಐ ಆಮ್ ಟುಡೇ. ಸೊ ಟುಡೇ ದೇ ಹ್ಯಾವ್ ದಟ್ ಮೆಚುರಿಟಿ, ಡಿಫ್ರೆನ್ಸ್ ಏನೂ ಇಲ್ಲ ಅಂತ. ಬಟ್ ಅವಾಗ ಅವ್ರಿಗೆ ಅನ್ಸೋದು, ಓ ಮೈ ಗಾಡ್, ಮೈ ಸನ್ ಇಸ್ ಗೇ ಅಂದರೆ ಏನೋ ಆಗಿದೆ ಆ ಥರ. ಬಟ್ ನ್ಯಾಚುರಲಿ ವೆನ್ ವಿ ಲಿವ್ ಲೈಫ್ ದೇರ್ ಇಸ್ ನೋ ಡಿಫ್ರೆನ್ಸ್ ಆಸ್ ಸಚ್. ಬಟ್ ನಿಮ್ಮ ತಂದೆ ತಾಯಿನ ಅಥವಾ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದು ಒಂದು ಕಡೆ, ನಿಮ್ಮನ್ನ ನೀವು ಕನ್ವಿನ್ಸ್ ಮಾಡ್ಕೊಳ್ಳೋ ಒಂದು ಫೇಸ್ ಕೂಡ ಇತ್ತು, ರೈಟ್? ಆ್ಯಂಡ್ ಹೀಲಿಂಗ್, ಆ ಒಂದು ಪ್ರಾಸೆಸ್ ಆಫ್ ಹೀಲಿಂಗಲ್ಲಿ ಫ್ರೀ ಡೈವಿಂಗ್ ಇರಬಹುದು, ಸ್ಕೂಬಾ ಡೈವಿಂಗ್ ಮತ್ತು ಸರ್ಫಿಂಗ್ ಆ್ಯಂಡ್ ಯೋಗ, ಇಟ್ ಪ್ಲೇಡ್ ಸಚ್ ಅ ಬಿಗ್ ರೋಲ್ ಆ್ಯಂಡ್ ಇಟ್ ವಾಸ್ ವೆರಿ ಇಂಪ್ಯಾಕ್ಟ್ಫುಲ್ ನಿಮ್ಮ ಜೀವನದಲ್ಲಿ. ಆ್ಯಂಡ್ ಸುಯಿಸೈಡ್ನ ಥಾಟ್ಸ್ ಕೂಡ ಇಟ್ ಕ್ರಾಸ್ಡ್ ಯುವರ್ ಮೈಂಡ್ ಅಂತ ಹೇಳಿದ್ರಿ, ಬಿಕಾಸ್ ಡಿಪ್ರೆಷನ್ ಇಸ್ ಆಫನ್ ಅಸೋಸಿಯೇಟೆಡ್ ವಿತ್ ಎಲ್ಲವೂ, ಅಲ್ವಾ? ಸೊ ದ ಪ್ರಾಬ್ಲಮ್ ಈಸ್ ದ ವರ್ಡ್ ಶೇಮ್. ಇವಾಗ ಎಷ್ಟು ಜನ ಪ್ರೌಡ್ಲಿ ಹೇಳ್ತಾರೆ, ಐ ಆಮ್ ಅ ಪ್ರೌಡ್ ಗೇ ಗೈ. ಐ ಮೀನ್ ಗೇ ಮೆನ್ ಆರ್ ಎವ್ರಿವೇರ್. ಲೆಟ್ ಮೀ ಟೆಲ್ ಯು, ಆಲ್ ದೀಸ್ ಇಂಡಸ್ಟ್ರೀಸ್, media, business, and entertainment industry and fashion, we all know. So the thing is, we are everywhere, yet there are very few people who are coming out and saying that they are proud about their identity and this is the life they are living. Yes. So that's where the problem lies, the shame. And that shame even caught me at once, but then I realized that what am I ashamed of? ಅಂದರೆ ನಿಮ್ಮ ಸತ್ಯಕ್ಕೆ ನೀವು ಅಶೇಮ್ ಆಗಿರೋಕ್ಕಾಗಲ್ವೋ? ನಿಮಗೆ ಇದ್ರ ಬಗ್ಗೆ ಶೇಮ್ ಇದ್ದರೆ ನೀವು ದೇವ್ರು ಮಾಡಿರೋ ಕ್ರಿಯೇಷನ್ ಬಗ್ಗೆ ಶೇಮ್ ನನಗೆ. ಬಿಕಾಸ್ ನಾನು ಚಾಯ್ಸ್ ಮಾಡಿಲ್ಲ ಹುಡುಗರನ್ನ, ದೇವ್ರು ನನಗೆ ಈ ಥರ ಮಾಡಿರೋದು. ಸೊ ಫಾರ್ ಯು, ವೆನ್ ಯು ಲೈಕ್ ದ ಮ್ಯಾನ್, ಯು ಥಿಂಕ್ ನೀವು ಸ್ಟ್ರಾಟಜಿಕಲಿ ಡಿಸಿಷನ್ ತೊಗೊಂಡ್ರೆ ಹುಡುಗಿ ಇಷ್ಟಪಡಲ್ಲ, ಹುಡುಗ ಇಷ್ಟಪಡ್ಲ ಅಂತ? ಇಲ್ಲ, ಇಟ್ಸ್ ವೆರಿ ನ್ಯಾಚುರಲ್ ಟು, ಆ್ಯಂಡ್ ದಟ್ ವಾಸ್ ವೆರಿ ನ್ಯಾಚುರಲ್ ಟು ಮೀ. And my question arised is, if it was so natural, then why am I questioning it? And why should I be ashamed of it? And now, how does it change? So, Ivaga, why should I be shameful if I ask you? Do you have any answer? Or why should a straight man be so proud of himself? Is there an answer? No, we are all same. We are just a creation. We are living our life. And I think that's what made me believe that the shame which the world is carrying, ಅದು ನಿಜ ಅಲ್ಲ, ಅದು ಒಂದು ಸ್ಟುಪಿಡಿಟಿ. ಆ್ಯಂಡ್ ನಾನು ಆ ಸ್ಟುಪಿಡಿಟಿನ ಕ್ಯಾರಿ ಮಾಡಬಾರ್ದು. ಅದಕ್ಕೆ ನಾನು ನನ್ನ ಸೆಕ್ಷುಯಾಲಿಟಿ ಬಗ್ಗೆ ಓಪನ್ ಇದ್ದೆ. ಇವಾಗ ನಿಮ್ಮ ಚಾಯ್ಸ್ ಇದು,
ನನಗೆ ರೆಸ್ಪೆಕ್ಟ್ ಮಾಡಬೇಕಾ ಮಾಡಬಾರ್ದ, ಬಟ್ ನಾನಂತೂ ನನಗೆ ರೆಸ್ಪೆಕ್ಟ್ ಮಾಡ್ತೀನಿ ಫಾರ್ ಹೂ ಐ ಆಮ್. ಓಕೆ, ಅಬ್ಸಲ್ಯೂಟ್ಲಿ ವೆಲ್ ಸೆಡ್. ಆ್ಯಂಡ್ ಸೆಕ್ಷುವಲ್ ಫ್ಲೂಯಿಡಿಟಿ ಬಗ್ಗೆ ನಿಮ್ಮ ಥಾಟ್ ಏನು? ಯಾಕಂದರೆ ನೋಡಿ, ಸಾಕಷ್ಟು ಜನರ ಸೆಕ್ಷುವಲ್ ಓರಿಯೆಂಟೇಷನ್ ಆಫ್ ಕೋರ್ಸ್ ಇಟ್ ರಿಮೈನ್ಸ್ ಸ್ಟೇಬಲ್. ಅಂದರೆ ನಾನೊಬ್ಬ ಹುಡುಗನ ಇಷ್ಟಪಡ್ತಿದ್ರೆ ಹುಡುಗನ ಇಷ್ಟಪಡೋ ಮನೋಭಾವದವಳೇ ಆಗಿರ್ತೀನಿ, ಅಥವಾ ಹುಡುಗಿನ ಇಷ್ಟಪಡ್ತಿದ್ರೆ ಹುಡುಗಿನ ಇಷ್ಟಪಡೋ ಮನೋಭಾವದವಳೇ ಆಗಿರ್ತೀವಿ. ಬಟ್ ಕೆಲವೊಂದು ಸ್ಟಡೀಸ್ ಏನು ಹೇಳುತ್ತಂದ್ರೆ ಅ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಇಂಡಿವಿಜುವಲ್ಸ್, ಪರ್ಟಿಕ್ಯುಲರ್ಲಿ ವಿಮೆನ್, ಮೇ ಎಕ್ಸ್ಪೀರಿಯನ್ಸ್ ಶಿಫ್ಟ್ಸ್ ಇನ್ ದೇರ್ ಸೆಕ್ಷುವಲ್ ಐಡೆಂಟಿಟಿ ಆರ್ ಅಟ್ರಾಕ್ಷನ್ ಥ್ರೂ ಔಟ್ ದೇರ್ ಲೈಫ್ಸ್. ಬದಲಾಗಬಹುದು ಈ ಪ್ರಯಾರಿಟಿ ಅಂತ. So basically bisexuality comes in place. So if you're a bisexual person, at any time you may feel like you're attracted to a man and attracted to a woman. And also more than the gender, a lot of people, ತುಂಬ ಜನರಿಗೆ ಯಾರು ಅವ್ರ ಜೊತೆ ಯಾವ ಥರ ಬಿಹೇವ್ ಮಾಡ್ತಾರೆ, ಅವ್ರಿಗೆ ಯಾವ ಥರ ಪ್ರೀತಿಸ್ತಾರೋ ಅದ್ರ ಮೇಲೆ ಅವ್ರಿಗೆ ಬೇರೆಯವ್ರ ಕಡೆ ಪ್ರೀತಿ ಆಗುತ್ತೆ, ಅವ್ರಿಗೆ ಜೆಂಡರ್ ಮ್ಯಾಟರೇ ಆಗಲ್ಲ. ಸೊ that becomes the fluidity for them. So maybe today because somebody they are liking is a man and tomorrow it would be a woman. And I think that's how we humans are. It's just that we have been too restricted in our mind. Correct. Then comes gender fluidity kuda. So a lot of people, when we use the word queer, so it is because they don't want, so the kind of rules we have today, ಹುಡುಗ ಇದೇ ಥರ ಇರಬೇಕು, ಹುಡುಗಿ ಇದೇ ಥರ ಇರಬೇಕು. ಸೊ ಸಂಬಡಿ ಯಾರಿಗೆ ಪವರ್ ಇದೆ ಅವ್ರು ಹೇಳ್ತಾರೆ, ನಾನು ಯಾಕೆ ಈ ಥರ ಇರಬೇಕಪ್ಪ, ಇವತ್ತು ನನಗೆ ಏನು ಇಷ್ಟ ಇದೆ ನಾನು ಆ ಥರ ಇರ್ತೀನಿ. And this is there are very few brave people who are like this, and they are using that, like they are living their life the way they should. ಯಾಕಂದರೆ ಇದು ಹ್ಯೂಮನ್ ಸ್ಟ್ಯೂಪಿಡಿಟಿ, ದ ವೇ ನಾವು ಯಾವ ಥರ ರೂಲ್ಸ್ ಹಾಕ್ತೀವಿ ಮಕ್ಕಳ ಮೇಲೆ. ಹುಡುಗಿಯವರು ಇದೇ ಥರ ಮಾತಾಡಬೇಕು, ಹುಡುಗಿಯವರು ಸ್ಪೋರ್ಟ್ಸಲ್ಲಿ ಹೋಗಬಾರ್ದು, ಹುಡುಗಿಯವರು ಇದೇ ಥರ. ಐ ಮೀನ್ actually very few years it's been now women empowerment and life of women has changed. How many people were sitting like this around 20 or 40 years back? Very few people had that independence. So and it's just the journey. Few years back, ಸ್ವಲ್ಪ ವರ್ಷದ ಮುಂಚೆ women were hated. Today LGBTQ is being hated. I mean, if the world can hate a woman, ಅವರಿಂದಾನೇ ಮಗು ಹುಡ್ತಾ ಇದ್ದು, ಅವರಿಂದಾನೇ ಪ್ರಕೃತಿ ನಡೀತಾ ಇರೋದು, ಅದರಲ್ಲಿ ಇಫ್ ಜನ ವಿಮೆನ್ಗೆ ಹೇಟ್ ಮಾಡ್ಬೋದು. ಐ ಮೀನ್ ಫೀಮೇಲ್ ಫಿಟಿಸೈಡ್ಸ್ ಎಷ್ಟಿತ್ತು. ಐ ಮೀನ್ ಸೊ ಅದಾದಮೇಲೆ ಇವತ್ತು ಜನರಿಗೆ LGBTQ ಬಗ್ಗೆ ಹೇಟ್ ಇದೆ, ಇದು ಕೂಡ ಓವರ್ ಅ ಪೀರಿಯಡ್ ಹೋಗುತ್ತೆ. ದ ವೇ ವಿಮೆನ್ ಹ್ಯಾವ್ ಗಾಟ್ ಸಮ್ ಎಂಪವರ್ಮೆಂಟ್ ಟುಡೇ, ಇನ್ ಫ್ಯೂಚರ್ ಇವನ್ LGBTQ ಕಮ್ಯುನಿಟಿ ವುಡ್ ಗೆಟ್ ದಟ್. ಓಕೆ, ಓಕೆ, ಅಬ್ಸಲ್ಯೂಟ್ಲಿ. ಆ್ಯಂಡ್ ದ ಡೇ ಇಸ್ ನಾಟ್ ಫಾರ್. ಯಾಕಂದರೆ ಹೇಗೆ IPC ಸೆಕ್ಷನ್ 377 ಅದನ್ನು ಡಿಕ್ರಿಮಿನಲೈಸ್ ಮಾಡಿದ್ರು, ಸೇಮ್ ಸೆಕ್ಸ್ ಮ್ಯಾರೇಜಸ್ ಮಾತ್ರ ಸದ್ಯಕ್ಕೆ ಇಟ್ ಇಸ್ ನಾಟ್ ಲೀಗಲ್ ಇನ್ ಇಂಡಿಯಾ. ಐ ಆಮ್ ಪ್ರಿಟಿ ಶ್ಯೂರ್ ಅತಿ ಶೀಘ್ರದಲ್ಲೇ ದಟ್ ವಿಲ್ ಆಲ್ಸೋ ಹ್ಯಾಪನ್, ಬಿಕಾಸ್ ಸಾಕಷ್ಟು ಪಿಟಿಷನ್ಸ್ಗಳು ಸಬ್ಮಿಷನ್ ಆಗ್ತಾ ಇರುತ್ತೆ ಆ್ಯಂಡ್ ಅದ್ರ ಬಗ್ಗೆ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಸೊ ನಿಖಿಲ್ ಅವರೇ, ನಾನೊಂದು 2-3 ವಿಡಿಯೋಸ್ ನೋಡಿದ್ದೆ ವೆರ್ ಇನ್ ಲೆಸ್ಬಿಯನ್ ಪಾರ್ಟ್ನರ್ಸ್ ಕಾಲಿಂಗ್ ಒನ್ ಆಸ್ ಹಸ್ಬೆಂಡ್ ಆ್ಯಂಡ್ ಅನದರ್ ಆಸ್ ವೈಫ್. ಗೇ ಪಾರ್ಟ್ನರ್ಸ್ ಅಲ್ಲೂ ಹೀಗೆ ನಡೆಯುತ್ತಾ? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಹೇಗೆ ಅಂದರೆ ಹೇಳೋಕ್ಕಾಗಲ್ಲ ಇದು ಹೇಗೆ ಅಂದರೆ ಪಾರ್ಟ್ನರ್ಸ್ ಯಾವ ಥರ ಒಬ್ಬೊಬ್ಬರನ್ನ ಕರ್ಕೊತಾರೆ. ಸೊ ದೇರ್ ಆರ್ ಸಮ್ ವುಮೆನ್ ಹೂ ಬೋತ್ ಆರ್ ವೆರಿ ಫೆಮಿನಿನ್, and there would be somebody who's more feminine and somebody who's more masculine, and they may choose to call themselves. So yeah, but we can't generalize that ಎಲ್ಲರೂ ಅದೇ ಥರ ಇರ್ತಾರೆ ಅಂತ. ಸೊ ಈವನ್ ಇವಾಗ ಸ್ಟ್ರೇಟ್ ರಿಲೇಷನ್ಶಿಪ್ಪಲ್ಲೂ ಇದು ತುಂಬ ಡಿಫ್ರೆಂಟ್. ತುಂಬ ಜನ ಏನು ಅನ್ಕೊಡ್ತಾರೆ, ಯಾರಾದರೂ ಸ್ವಲ್ಪ ಫೆಮಿನಿನ್ ಇದ್ದಾರೆ ಅಂದರೆ ಅವ್ರು ಗೇ ಅಂತ. ಬಟ್ ಅದು ನಿಜ ಅಲ್ಲ. ಯಾರಾದರೂ ಫೆಮಿನಿಟಿ ಜಾಸ್ತಿ ಇದ್ದು ಅವ್ರಿಗೆ ಹೆಣ್ಮಕ್ಳು ಇಷ್ಟ ಇದ್ದರೆ ಅವ್ರಿಗೆ ಹೆಣ್ಮಕ್ಳು ಇಷ್ಟನೇ ಇರ್ತಾರೆ. ಬಟ್ ಅದೊಂದು ಮಿಸ್ಕಾನ್ಸೆಪ್ಷನ್ ಇದೆ. ಜಸ್ಟ್ ಬಿಕಾಸ್ ಸಂಬಡಿ ಈಸ್ ಮೋರ್ ಫೆಮಿನಿನ್, you can't call them gay, and just because somebody is masculine doesn't necessarily have to be straight. Okay. And when it comes to extension of family, ಮಕ್ಕಳು ಹೇಗೆ ಅಂತ ಬಂದಾಗ, ಡು ಯು ಥಿಂಕ್ ಸೇಮ್ ಸೆಕ್ಸ್ ಮ್ಯಾರೇಜಸ್ ಲೀಗಲ್ ಆದಾಗ ಅಡಾಪ್ಷನ್ ಪ್ರಾಸೆಸ್ ಕೂಡ ಈಸಿ ಆಗುತ್ತೆ ಗೋಯಿಂಗ್ ಫಾರ್ವರ್ಡ್ ಅಂತ? Definitely, because today it's only a single man can adopt, but the challenges are more. And then surrogacy was an option until 2021. Okay. But now single man cannot get adoption rights. And the complexity ಹೇಗಿದೆ ನೋಡಿ, ಇವಾಗ even among the partners only one would be able to get the child on his knee. Oh, okay. And then the separation and the laws and all the issues. So yeah, marriage right is important, not just for that. Insurance, home loans, joint bank accounts. We know this case in Kerala-dalli, when the partner died, the partner did not even get the body of his own partner. So that's why marriage rights are very important. ಅದಲ್ಲದೆ ನಿಮ್ಗೆ your pension, gratuity, ಯಾವುದು ಬೆನಿಫಿಟ್ ನಿಮಗೆ ಸಿಗಲ್ಲ. ಆ್ಯಂಡ್ ದ ಫ್ಯಾಮಿಲಿ ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅವರೆಲ್ಲ ತೊಗೊಂಡು ಹೋಗ್ತಾರೆ, ವೆರಾಸ್ ನಿಮ್ಮ ಪಾರ್ಟ್ನರ್ಗೆ ಏನು ಸಿಗೋದಿಲ್ಲ. ಕರೆಕ್ಟ್.
ಸೊ ಮ್ಯಾರೇಜ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 2001 ನೆದರ್ಲ್ಯಾಂಡ್ಸಲ್ಲಿ ಮ್ಯಾರೇಜ್ ರೈಟ್ ಲೀಗಲೈಸ್ ಆಯಿತು. ಇವತ್ತು ಆ ವಿಷಯಕ್ಕೆ 25 ವರ್ಷ ಆಯಿತು. ಇಂಡಿಯಾ ಇಸ್ ಸ್ಟಿಲ್ ದೇರ್ ವೇರ್ ವಿ ಆರ್ ಸ್ಟಿಲ್ ಟಾಕಿಂಗ್ ಅಬೌಟ್ ಎಜುಕೇಷನ್ ವಿಚ್ ಇಸ್ ಸ್ಟಿಲ್ ನಾಟ್ ದೇರ್. ಆ್ಯಂಡ್ ಸಾಕಷ್ಟು ರಿಸರ್ಚ್ಗಳು ಅಫ್ಕೋರ್ಸ್ ಇದ್ರ ಮೇಲೆ ನಡೆದಿದೆ. ಒನ್ ವಿಚ್ ಸೇಸ್ ಟ್ವಿನ್ಸಲ್ಲಿ ಇಫ್ ಒನ್ ಟ್ವಿನ್ ಇಸ್ ಗೇ 30 to 40% ಚಾನ್ಸಸ್ ಇರುತ್ತೆ ದಟ್ ದ ಅದರ್ ಟ್ವಿನ್ ಇಸ್ ಗೇ ಟು. No, it's a total myth. ದಿಸ್ ಇಸ್ ಒನ್ ಆಫ್ ದ ಸ್ಟಡೀಸ್. ಸಿ ಆಫ್ ಕೋರ್ಸ್ ಇದು ಯಾವಾಗಲೂ ನಿಜ ಆಗಬೇಕಾಗಿದೆ. ಜಸ್ಟ್ 30 to 40% ಚಾನ್ಸ್, ಮೋಸ್ಟ್ ಆಫ್ ದ ಟೈಮ್ 60% ಅಲ್ಲೇ ಇರುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ದೆನ್ ನೀವು ಡಾಕ್ಟರ್ನ ಹೋಗಿ ಮೀಟ್ ಮಾಡಿದಾಗ ನಿಖಿಲ್ ಅವರೇ, ಅವ್ರು ಇದಕ್ಕೆ ಒಂದು ಸೈಂಟಿಫಿಕ್ ಅಥವಾ ಮೆಡಿಸಿನಲ್ ಮೆಡಿಕಲ್ ಫೀಲ್ಡಲ್ಲಿನ ಎಕ್ಸ್ಪ್ಲನೇಷನ್ ಅಥವಾ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ರ ಅಂದರೆ ಡಸ್ ಇಟ್ ಹ್ಯಾಪನ್ ಬಿಕಾಸ್ ಆಫ್ ಸರ್ಟನ್ ಹಾರ್ಮೋನ್ಸ್ ಅಥವಾ ಹೇಗೆ, ವೈ ಡಸ್ ಇಟ್ ಹ್ಯಾಪನ್ ಸೈಂಟಿಫಿಕಲಿ, ಹ್ಯಾಸ್ ಇಟ್ ಬೀನ್ ಪ್ರೂವನ್? No, so basically, hormonally or any other way, your body is no different. And a man who likes a woman or a man who likes a man, they have nothing different. They are all the same. Their chromosomes, their hormones. So it's just their emotions towards, and emotions and attractions towards somebody. So yeah, boils down to the same point. ಯಾರಾದರೂ ಸ್ವಲ್ಪ ಫೆಮಿನ್ ಇದ್ದಾರೆ ಅಂತ ಗೇ ಅಂತ ಅಸ್ಯೂಮ್ ಮಾಡೋದು ತಪ್ಪು. ಯಾರಾದ್ರು ತುಂಬ ಮ್ಯಾಸ್ಕ್ಯುಲೈನ್ ಇದ್ದಾಗ ಇನ್ನು ಗೇ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋದು ತಪ್ಪು. ಕರೆಕ್ಟ್. ಓಕೆ. ಆಲ್ಸೋ ನಿಮ್ಮ ಸಾಕಷ್ಟು ಪೋಸ್ಟ್ಗಳನ್ನು ನೋಡ್ತಿದ್ದೆ, ಅದರಲ್ಲಿ ಒಂದು ವಿಚ್ ಕಾಟ್ ಮೈ ಅಟೆನ್ಷನ್ ವಾಸ್ ಒಂದು ಫ್ಲಾಗ್ನ ನಿಮ್ಮ ಬ್ಯಾಲ್ಕನಿಯಲ್ಲಿ ಹಾಕ್ತೀರಾ. ಸೇಯಿಂಗ್ ಇದನ್ನ ನೋಡುವಂಥ ನೂರಾರು ಸಾವಿರಾರು ಜನರಲ್ಲಿ ಒಬ್ಬರಿಗೆ ಇಫ್ ದೇ ಫೀಲ್ ಇನ್ಕ್ಲೂಡೆಡ್, ನಾನು ಓಪನ್ ಅಪ್ ಆಗಬಹುದು ಅಂತ, ನಾನು ಈ ಫ್ಲಾಗ್ ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಕ್ಯಾನ್ ಯು ಟೆಲ್ ಅಸ್ ಅಬೌಟ್ ದಟ್ ಫ್ಲಾಗ್? ರೈಟ್. ಸೊ ನಾನು ಪ್ರತಿ ಪ್ರೈಡ್ ಮಂತಲ್ಲಿ ಈ ಫ್ಲಾಗ್ನ ನನ್ನ ಬ್ಯಾಲ್ಕನಿಯಲ್ಲಿ ಹಾಕ್ತೀನಿ. ಯಾಕಂದರೆ ನಂತರ ಎಷ್ಟೋ ಹುಡುಗರಿದ್ದಾರೆ, ಬಟ್ ಯಾರಿಗೂ ಮಾತಾಡೋಕ್ಕೆ ಅವರಿಗೆ ಜನ ಇಲ್ಲ ಆ್ಯಂಡ್ ಎಕ್ಸಾಂಪಲ್ಸೇ ಇಲ್ಲ. ಇವಾಗ ಓಕೆ ಲೆಟ್ ಮಿ ಆಸ್ಕ್ ಯು, ನಿಮ್ಮ ಲೈಫಲ್ಲಿ ಎಷ್ಟು ಜನ ನಿಮಗೆ LGBTQ ಕಮ್ಯುನಿಟಿಯಿಂದ ಗೊತ್ತಿದ್ದಾರೆ? ಸೊ ಐ ಆಮ್ 37 ನೌ. ನನ್ನ 37 ವರ್ಷದಲ್ಲಿ ನಾನು ಒಬ್ಬರನ್ನ ಮೀಟ್ ಮಾಡಿಲ್ಲ ಹೂ ಹ್ಯಾವ್ ಸೆಡ್ ಐ ಆಮ್ ಅ ಗೇ, ಐ ಆಮ್ ಅ ಲೆಸ್ಬಿಯನ್. ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ರಿ, 6ರಲ್ಲಿ ಒಬ್ಬರು LGBTQ ಬಿಲಾಂಗ್ ಮಾಡ್ತಾರೆ. ಆ್ಯಂಡ್ ಓವರ್ ಆಲ್ ನಾನು ಒಂದು ನಂಬರ್ ಕೊಟ್ಟಿದ್ದೆ, 10 crore ಪೀಪಲ್ ಇನ್ ಇಂಡಿಯನ್ ಪಾಪ್ಯುಲೇಷನ್, ಆಲ್ಮೋಸ್ಟ್ 10%. ಹಾಗಾದರೆ ನಮ್ಮ ಸರೌಂಡಿಂಗ್ ಯಾವ ಥರ ಇದೆ, ನಮ್ಮಲ್ಲಿ ಎಷ್ಟು ಶೇಮ್ ಇದೆ ಟುವರ್ಡ್ಸ್ LGBTQ ಕಮ್ಯುನಿಟಿ, ಸೊ ದ್ಯಾಟ್ ಇಷ್ಟು ಜನರಲ್ಲೂ ನೀವು ಒಬ್ಬರನ್ನೇನು ಗೊತ್ತಾ ನಿಮಗೆ. And you are somebody very social, you meet a lot of people. Exactly. And ನಾವು ಕೇಳೋದು ಎಂಥದ್ದು ಗೊತ್ತಾ, ಹಿಂದೆ ಮಾತಾಡ್ತಾರೆ ಗೊತ್ತಾ, ಅವ್ನು ಗೇ ಅಂತೆ, ಅವ್ನು ಲೆಸ್ಬಿಯನ್ ಅಂತೆ, ಅವ್ನು ಬೈಸೆಕ್ಷುಯಲ್ ಅಂತೆ, ಈ ಥರದ್ದು ಕೇಳ್ತೀವಿ ಹೊರತು ದಟ್ ಪರ್ಸನ್ ಓಪನಿಂಗ್ ಅಪ್ ಐ ಹ್ಯಾವ್ ನೆವರ್ ಎವರ್ ಸೀನ್. ಆ್ಯಂಡ್ ಐ ಥಿಂಕ್ ದಟ್ ಈಸ್ ವೇರ್ ನಾವು ಚೇಂಜ್ ತರಬೇಕು. ಅಂದರೆ ಸೊ ವಾಟ್, ಈ ಥರ ಕಾನ್ವರ್ಸೇಷನ್ಸ್ ಆದರೆ ಇಫ್ ನೀವು LGBTQ ಸಪೋರ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಕ್ವಶನ್ ನೋಡ್ಬೇಕು, ಸೊ ವಾಟ್, ಹೌದು ಇದ್ರೇನಾಯಿತು, ನಮ್ಗೇನು ಯಾರಿಗಾದ್ರೂ ಹುಡುಗ ಇಷ್ಟ ಅಂದರೆ ಹುಡುಗಿ ಇಷ್ಟ. ಬಾರ್ನ್ ದ್ಯಾಟ್ ವೇ. ಲೇಡಿ ಗಾಗಾ ಈ ಹಾಡು ಬಾರ್ನ್ ದ್ಯಾಟ್ ವೇ ಒಂಥರ ಅನ್ಅಫಿಷಿಯಲ್ ಆಂಥಮ್ ಆಫ್ ದ ಗೇ ಕಮ್ಯುನಿಟಿ ಆಯ್ತಲ್ವಾ? ಹೌದು, ಅದರ ಫೇವರೇಟ್ ಸಾಂಗ್ಸ್ ಮೋಸ್ಟ್ ದ ಪೀಪಲ್. ಎಸ್. ಸೊ ಇವಾಗ ನೀವು ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಒಂದು 4 ವರ್ಷದ ಹಿಂದೆ ಓಪನ್ ಅಪ್ ಹೇಗಾಗದು ಅಂತ ಯೋಚನೆ ಮಾಡ್ತಾ, ನಿಮಗೆ ನೀವು ಅಕ್ಸೆಪ್ಟೆನ್ಸ್ ತಂದುಕೊಳ್ತಾ, ಆ ಸೂಯಿಸೈಡಲ್ ಥಾಟ್ಸ್ನ ಹೊಡೆದೋಡಿಸ್ತಾ, ಮನೆಯವ್ರನ್ನ ಕನ್ವಿನ್ಸ್ ಮಾಡಿ, ಇವತ್ತಿಗೆ ವೆನ್ ಯು ಮೀಟ್ ಪೀಪಲ್ ಆ್ಯಂಡ್ ಸೇ ಐ ಆಮ್ ಅ ಗೇ, ಯೂಶಲಿ ಆ ಫಸ್ಟ್ ರೆಸ್ಪಾನ್ಸ್ ಅಥವಾ ರಿಯಾಕ್ಷನ್ ಹೇಗಿರುತ್ತೆ ನಿಖಿಲ್ ಅವರೇ? ಸೊ ಐ ಥಿಂಕ್ ಟುಡೇ ನನ್ನ ಸರೌಂಡಿಂಗಲ್ಲಿ ಸ್ವಲ್ಪ ಈಸಿ ಇದೆ. ಬಿಕಾಸ್ ಆ್ಯಂಡ್ ನಾನು ಏನು ಪಾಯಿಂಟ್ ಮಾಡಿದ್ದೀನಿ ಅಂದರೆ, ಎವ್ರಿ ಟೈಮ್ ನಾನು ಯಾರಿಗಾದ್ರೂ ಮೀಟ್ ಆದರೆ ನಾನು ಫಸ್ಟೇ ಹೇಳ್ತೀನಿ ಐ ಆಮ್ ಗೇ. Somehow it's not like I would meet and say I have a gay man, but somewhere I'll make sure that I do that in the first introduction itself. ಆದಾಗ ನಿಮಗೆ ಕ್ಲಿಯರ್ ಆಗಿದೆ ಇವರು ನಿಮ್ಮ ಜೊತೆ ರಿಲೇಷನ್ಶಿಪ್ ಆರ್ ಫ್ರೆಂಡ್ಶಿಪ್ ಮಾಡೋಕ್ಕೆ ಅಗ್ರಿ ಆಗಿದ್ದಾರೋ ಇಲ್ಲೋ ಅಂತ. ಸೊ ದಟ್ ನಿಮ್ಮಲ್ಲಿ ಆ ಬರ್ಡನ್ ಇರಲ್ಲ ನೆಕ್ಸ್ಟ್ ಟೈಮ್ ಟು ಕಮ್ ಔಟ್. ಸೊ ಇಫ್ ಯು ಒನ್ಸ್ ಯು ಮೇಕ್ ಅ ಫ್ರೆಂಡ್ಶಿಪ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಕಮ್ ಔಟ್, ದೆನ್ ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ಬ್ಯಾಗೇಜ್. ಟುಡೇ ವೆನ್ ಐ ಆಮ್ ಮೀಟಿಂಗ್ ಯು ಅಪ್ ಫ್ರೆಂಡ್, ಐ ಆಮ್ ಟೆಲಿಂಗ್ ಯು, if you are continuing conversation, if you are being nice to me, now I know that you are somebody who is sensible. ನಿಮಗೆ LGBTQ ಬಗ್ಗೆ ಅವೇರ್ನೆಸ್ ಇದೆ, ನೀವು ಇದ್ರ ಬಗ್ಗೆ ಏನೋ ಮಿಸ್ಕನ್ಸೆಪ್ಷನ್ಸ್ ಇಟ್ಕೊಡಲ್ಲ. ಸೊ ಅದೇ ಥರ ನಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಸೊ ಐ ಫೀಲ್ ದಟ್ಸ್ ಹೌ ನಾನು ನ್ಯಾವಿಗೇಟ್ ಮಾಡ್ಕೊತೀನಿ ಇದನ್ನು. ಸೊ ಆನೆಸ್ಟ್ಲಿ ಏನು ಗೊತ್ತಾ, ಒಂದು ಈ LGBTQIA+ ಕಮ್ಯುನಿಟಿ ಅವರ ಫ್ಯಾಮಿಲೀಸ್ ವಾಟ್ ದೇ ಮೈಟ್ ಗೋ ಥ್ರೂ, ಆ್ಯಂಡ್ ಆ ಫ್ಯಾಮಿಲಿಗೆ ಇದನ್ನು ಕನ್ವಿನ್ಸ್ ಮಾಡೋ ಆ ಪ್ರಾಸೆಸ್ಸಲ್ಲಿ ವಾಟ್ ದಿಸ್ ಪರ್ಸನ್ ಮೈಟ್ ಗೋ ಥ್ರೂ,
ನನಗೆ ಅರ್ಥ ಆಗಿದ್ದು ಅಥವಾ ಕನ್ನಡಿಗರಿಗೆ ಅರ್ಥ ಆಗಿದ್ದು ಸಂಚಾರಿ ವಿಜಯವರ ನಾನು ಅವನಲ್ಲ ಅವಳು ಸಿನಿಮಾದ ಮೂಲಕ, ವಿಚ್ ಇಸ್ ಅನ್ ಅಬ್ಸಲ್ಯೂಟ್ ಮಸ್ಟ್ ವಾಚ್, ಬ್ರಿಲಿಯಂಟ್ ಸ್ಟೋರಿ ಲೈನ್ ಆ್ಯಂಡ್ ಅಷ್ಟೇ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಆ ತಲ್ಲಣಗಳನ್ನ, ತಳಮಳ. ಹೇಗೆ ಅಂದರೆ ಅಟ್ರಾಕ್ಷನ್ ಒಂದು ಕಡೆ ಇದೆ, ಮನೆಯಲ್ಲಿ ಥೆರಪಿ ಮೂಲಕ ಅಥವಾ ಅಕ್ಕನ ಕೈಲಿ ಹೇಳಿಸೋದ್ರ ಮೂಲಕ ಅಥವಾ ಇವರು ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ಸರಿ ಮಾಡಬಹುದು ಮಗನ್ನ ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಈ ಥೆರಪಿ ಅಥವಾ ಸ್ಟ್ರಾಂಗ್ ವಿಲ್ ಪವರ್ ವರ್ಕ್ ಆಗತ್ತೆ ಅನ್ಸುತ್ತಾ ನಿಮ್ಗೆ? ನಾನಂತ ಅನ್ಕೊಂಡವ್ರಿಗೆ ಒಂದೇ ಕ್ವಶನ್ ಕೇಳ್ತೀನಿ, ಒಂದ್ ವಾರ ಟ್ರೈ ಮಾಡಿ ನೋಡಿ, ಇಫ್ ಯು ಕ್ಯಾನ್ ಬಿ ಗೇ ಫಾರ್ ಅ ವೀಕ್. ಸ್ಟ್ರಾಂಗ್ ವಿಲ್ ಪವರ್ ಅಂತ ಹೇಳಿ. Yeah. So if you can be a gay for a week, then I can be straight man, then I can try. I will bring an entire community for that therapy, because I mean even American Psychiatric Association has said that this is not a disease to be cured, and no psychologist, and if any psychologist says they can do, they will be behind the bars. I would love to know that. So yes, all these treatments or shop therapies, these do not work. These are illegal, and you're just putting your son's life at risk. Why would you do that as a parent? Nim sexuality, nim success na determine madalla. Nim success is irrespective of your sexuality. So be who you are. People will respect you for the work you do. ಆ್ಯಂಡ್ ಆಲ್ಸೋ ವೆನ್ ಚಿಲ್ಡ್ರನ್ ಓಪನ್ ಅಪ್, ಅದನ್ನು ಸಪೋರ್ಟ್ ಮಾಡುವಂಥ ಪೇರೆಂಟ್ಸ್ಗೆ ಹ್ಯೂಜ್ ಥಮ್ಸ್ ಅಪ್, ಬಿಗ್ ರೌಂಡ್ ಆಫ್ ಅಪ್ಲಾಸ್, ಹ್ಯಾಟ್ಸ್ ಆಫ್ ಟು ಯು. Definitely. ರೈಟ್, ಆಫ್ ಕೋರ್ಸ್ ಗೊತ್ತು ನಮಗೆ ದಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಿಕಾಸ್ ಅವ್ರೇನೋ ಅನ್ಕೊಂಡಿರ್ತಾರೆ ಇದಿನ್ನೇನೋ ಅವ್ರಿಗೊಂದು ಶಾಕರ್ ಥರ ಬರಬಹುದು. ಬಟ್ ದೆನ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ನನ್ನ ಮಗ ಅಥವಾ ಮಗಳು ಹಿ ಆರ್ ಶಿ ಹ್ಯಾಸ್ ಚೂಸನ್ ಅವರ್ ಪಾತ್ ಆಫ್ ಹ್ಯಾಪಿನೆಸ್ ಅಂತ. ಆಮೇಲೆ ಎಲ್ಲ ತಂದೆ ತಾಯಂದಿಗೂ ನನ್ನ ಮಕ್ಕಳು ಹ್ಯಾಪಿಯಾಗಿರ್ಬೇಕು ಅನ್ನೋದು ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಅವ್ರು ಹ್ಯಾಪಿಯಾಗಿರ್ಬೇಕು ಅಂದರೆ ನನಗೆ ಬೇಕಾಗಿದ್ದು ಮಾಡಬೇಕಾ, ಅವ್ರಿಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕಾ ಅನ್ನೋದನ್ನ ಕ್ವೆಶ್ಚನ್ ಮಾಡಿಕೊಂಡು ವೆನ್ ದ ಅಕ್ಸೆಪ್ಟ್. ಆ್ಯಂಡ್ ಇವತ್ತು ನೀವೇನು ಹೇಳಿದ್ರಿ, ನನ್ನ ತಂದೆ ತಾಯಿ ಅಯ್ಯೋ ಅವತ್ತು ನಾನು ಯಾಕೆ ಬೇಜಾರು ಮಾಡ್ಕೊಂಡೆ ಅನ್ನೋ ಲೆವೆಲ್ಗೆ ದೇ ಆರ್ ಹ್ಯಾಪಿ ಇವತ್ತು ಅಂತ. ಪ್ಲೀಸ್ ಅವ್ರ ಹೆಸರುಗಳನ್ನ ತಗೊಳ್ಳಿ, ಸೊ ವಿ ಕ್ಯಾನ್ ಥ್ಯಾಂಕ್ ದೆಮ್ ಇನ್ ಫ್ರಂಟ್ ಆಫ್ ಕ್ಯಾಮರಾ. Yeah, my father name is Prakash Chand and Noman ಹೆಸರು ಸಂತೋಷ್ ಬಾಯಿ ಅಂತ. ಸೋ ನೈಸ್. ಸೊ ಅವ್ರ ಬಗ್ಗೆ ನನಗೆ ಈ ಕ್ವಾಲಿಟಿ ತುಂಬ ಇಷ್ಟ. ಅವ್ರು ಯಾವತ್ತೂ ಬೇಗ ರಿಯಾಕ್ಟ್ ಮಾಡಲ್ಲ, ಅವ್ರು ಟೈಮ್ ತೊಗೊಂಡ್ರು ಅರ್ಥ ಮಾಡ್ಕೊಳಕ್ಕೆ, ವೆರಿ ರೆಸ್ಪೆಕ್ಟ್ಫುಲಿ. ಆ್ಯಂಡ್ ದಟ್ ಈಸ್ ವಾಟ್ ಐ ವಾಂಟ್ ಆಲ್ ದ ಪೇರೆಂಟ್ಸ್ ಟು ಡೂ. ನೀವು ಹೇಳ್ತೀರಾ ನಿಮಗೆ ಇಂಪಾರ್ಟೆಂಟ್ ಏನು, ನಿಮ್ಮ ಮಕ್ಳಿಗೆ ಖುಷಿ, ನಂಗೆ ಗಿವ್ ಇಟ್ ಸಮ್ ಟೈಮ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ. ಆ್ಯಂಡ್ ಐ ಥಿಂಕ್ ಎಂಪತಿ ಅದೊಂದು ಇದ್ದರೆ ಸಾಕು ಪೇರೆಂಟ್ಸಲ್ಲಿ, ಆ್ಯಂಡ್ ಯುವರ್ ಸನ್ ವಿಲ್ ಡೂ ಅಚೀವ್ ಗ್ರೇಟ್ ಸಕ್ಸಸ್. ಕರೆಕ್ಟ್. And I think examples tumba kadme ಇದೆ for success stories of LGBTQI. So I'll tell you some people. Yes, please. Like Apple CEO, ಹಾಂ. Tim Cook. He's a gay man. ಇಂಡಿಯಾದಲ್ಲಿ ರಾಧಿಕಾ ಪಿರಾಮಲ್, VIP chairman, VIP suitcase brand. So ಅವರು ಲೆಸ್ಬಿಯನ್ ರಿಲಿ. ದೆನ್ ಪೊಲಿಟಿಕ್ಸಲ್ಲಿ ನಮ್ಗೆ ಅನೀಶ್ ಗವಾಂಡೆ ಅಂತ ಇದ್ದಾರೆ, ಅವ್ರ ಸಮಾಜವಾದಿ ಪಾರ್ಟಿ ಸ್ಪೋಕ್ಸ್ ಪರ್ಸನ್. ನೆಕ್ಸ್ಟ್ ಬಿಸ್ನೆಸ್ಸಲ್ಲಿ ಲಲಿತ್ ಗ್ರೂಪ್ ಇದೆ. ಸೊ ಅವರು ಬಿಗ್ಗೆಸ್ಟ್ LGBTQI ಫೌಂಡೇಶನ್ ಅನ್ನು ಮಾಡ್ತಾರೆ, ಕೇಶವ್ ಸೂರಿ ಫೌಂಡೇಶನ್ ಅಂತ. ಸೊ ಇಫ್ ಯು ಆರ್ ಸಂಬಡಿ ಫ್ರಮ್ LGBTQI ಕಮ್ಯುನಿಟಿ ಆ್ಯಂಡ್ ಇಫ್ ಯು ಆರ್ ಲುಕಿಂಗ್ ಫಾರ್ ವರ್ಕ್, ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಗೋ ಆ್ಯಂಡ್ ಅಪ್ರೋಚ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಅ ಲಾಟ್ ಆಫ್ ಮಲ್ಟಿನ್ಯಾಷನಲ್ಸ್. ಇವಾಗ ಗೂಗಲ್, ಇನ್ಫೋಸಿಸ್ ಆ್ಯಂಡ್ many companies, there's a long list, they all support LGBTQI. So if anybody is looking for work, they can always approach these companies and find work and be their authentic self. ಆಲ್ಸೋ ಐ ಥಿಂಕ್ ಬೆಂಗಳೂರಲ್ಲಿ ಒಂದು 30 ವರ್ಷದ ಹಳೆ ಗ್ರೂಪ್ ಇದೆ, ಗುಡ್ ಆಸ್ ಯು. Right. G stands for good, A stands for as, Y stands for you. Right. ಗೇ acronym ಅದು ನಾವು ಗುಡ್ ಆಸ್ ಯು ಅಂತಾನೂ ಕರಿಬಹುದು. ಆ್ಯಂಡ್ ಈ ಥರ ಇನ್ಯಾವ್ಯಾವ ಗ್ರೂಪ್ಸ್ನ ಪೀಪಲ್ ಕ್ಯಾನ್ ರೀಚ್ ಔಟ್ ಅಂದರೆ, ಇವಾಗ ನೀವು ಹೇಳಿದ್ರಿ ಈ ಗ್ರೂಪ್ಸ್ನ ರೀಚ್ ಔಟ್ ಆಗಬಹುದು, ಬಟ್ ದೆನ್ ಇಟ್ಸ್ ಸೋ ಡಿಫಿಕಲ್ಟ್ ಟು ಇವನ್ ಫೈಂಡ್ ಔಟ್. ಆ ಗ್ರೂಪ್ ಹೆಸರು ಗೊತ್ತಿಲ್ಲದೆ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಫೈಂಡ್ ಔಟ್. True. Here in Bangalore, every weekend we have Bangalore front runners where they can meet. Second thing, as I told you, As Good As You, a support group. You can also go for treks and traveling. There's a beautiful group called Out and About. From years, they are traveling, they're creating queer travel. It's a queer travel group. So it's a beautiful place. You can plan your treks and connect with fellow queers. And to all the people who make judgments about LGBTQIA, ನಾನು ಹೇಳ್ತೀನಿ, ನೀವು ನೋಡ್ತಾ ಇರೋದು ಮೀಡಿಯಾದಲ್ಲಿ ಎಲ್ಲ ರಾಂಗ್ ರೆಪ್ರೆಸೆಂಟೇಷನ್ ನಮ್ಮ ಬಗ್ಗೆ. ಮೀಟ್ ರಿಯಲ್ ಕ್ವಿಯರ್ ಪೀಪಲ್ಸ್, ನಿಮಗೆ ಅರ್ಥ ಆಗುತ್ತೆ ನಾವು ನಿಮ್ಮಿಂದ ಏನು ಡಿಫ್ರೆಂಟ್ ಇಲ್ಲ, ವಿ ಆರ್ ಆಲ್ ಜಸ್ಟ್ ದ ಸೇಮ್. ಆ್ಯಂಡ್ ಸಾಕಷ್ಟು NGOsಗಳು ಕೂಡ ಇದೆ ವಿಚ್ ಆರ್ ಸಪೋರ್ಟಿಂಗ್. ಡು ಯು ವಾಂಟ್ ಟು ನೇಮ್ ಅ ಫ್ಯೂ? ಓಕೆ, ಅಮಾಂಗ್ ದ NGOs there is something called Rahi. ಅವರು ನಿಮಗೆ ಶೆಲ್ಟರ್ ರಿಲೇಟೆಡ್ ಇಶ್ಯೂಸ್ ಆರ್ ಈವನ್ ಲೀಗಲ್ ಪ್ರೊಟೆಕ್ಷನ್,
then there is Solidarity Foundation, Sangama Foundation. ಸೊ ನಿಮಗೆ ಯಾವುದೇ ತೊಂದರೆ ಇರಲಿ, ಈವನ್ ಪೊಲೀಸಿಂದ ತುಂಬ ಟೈಮ್ ಪೊಲೀಸ್ ಕಡೆಯಿಂದನೂ ನಮಗೆ ಹರಾಸ್ಮೆಂಟ್ ಬರುತ್ತೆ. ವೆನ್ ವಿ ಕಂಪ್ಲೇನ್ ಅಬೌಟ್ ಸಮ್ ಸೆಕ್ಷುವಲ್ ಹರಾಸ್ಮೆಂಟ್ ಆರ್ ಸಂಬಡಿ ಬುಲಿಂಗ್ ಅಸ್, ಸೊ ಈವನ್ ಇನ್ ಸಚ್ ಕೇಸ್ ದೇರ್ ಇಸ್ CSMR ಫೌಂಡೇಶನ್. ಸೊ ನೀವು ಅವ್ರಿಗೂ ರೀಚ್ ಔಟ್ ಮಾಡ್ಬೋದು, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ಸೊ ದ್ಯಾಟ್ ನಿಮಗೆ ರೈಟ್ ಡೈರೆಕ್ಷನ್ ಕೂಡ ಕೊಡ್ತಾರೆ. ಆ್ಯಂಡ್ ಬಿಕಾಸ್ ಲಾಟ್ ಆಫ್ ಟೈಮ್ಸ್ ಯು ಕ್ಯಾನ್ ಗೋ ಟು ಯುವರ್ ಫ್ಯಾಮಿಲಿ, ಯುವರ್ ಫ್ರೆಂಡ್ಸ್, ಬಿಕಾಸ್ ಯು ಆರ್ ನಾಟ್ ಔಟ್ ಅಬೌಟ್ ಯುವರ್ ಸೆಕ್ಷುವಾಲಿಟಿ. ಸೊ ಈ ಕೇಸಸಲ್ಲಿ ರೀಚಿಂಗ್ ಟು ದಿಸ್ ಫೌಂಡೇಶನ್ ವುಡ್ ಹೆಲ್ಪ್ ಯು ಸೇಫ್, ವಿಲ್ ಹೆಲ್ಪ್ ಯು ವಿತ್ right direction and a safe space for you. Okay. So let me tell you, okay, December 7th. So mark the dates. December 7th is Number Pride, and Pride Bengaluru ಆಗ್ತಿರೋದು 2008 ಇಂದ, and it is done by CSMR group. November ನಮ್ಮ ಕರ್ನಾಟಕ ರಾಜ್ಯೋತ್ಸವ. So November month is considered as Pride month of Karnataka. So ಇದರಲ್ಲಿ first thing you can always attend Pride. But a lot of people has this conception that ನಾನು Pride ಅಲ್ಲಿ ಬಂದರೆ ನನ್ನ sexuality ಜನರಿಗೆ ಗೊತ್ತಾಗ್ಬಿಡುತ್ತೆ. And okay, then there is second level is community, how to meet people who are gay if you don't want to be part of any of these dating apps. Then one beautiful place is Bangalore Front Runners. E-group every Sunday without fail there are it's more like a run club. So ಎಲ್ಲರೂ ಕಬ್ಬನ್ ಪಾರ್ಕಲ್ಲಿ ಮೀಟ್ ಆಗ್ತಾರೆ ಒಂದು ಪಾಯಿಂಟಲ್ಲಿ, ದೆನ್ 4 to 5 kilometers 3 kilometers ರನ್ಗೆ ಹೋಗ್ತಾರೆ. ದೆನ್ ದೇ meet, they said go for breakfast. So it's a very beautiful club. You don't have to pay anything. So it is inclusive and anybody can access it. Then similarly, Good As You, this 30-year-old foundation. So they provide support counselor. They are more like a support group. ಅವರು ಕೌನ್ಸಿಲಿಂಗ್ ಸರ್ವಿಸಸ್ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಸೊ ಅವ್ರದ್ದು ಆನ್ಲೈನ್ ಮೀಟಿಂಗ್ಸ್ ಕೂಡ ಆಗುತ್ತೆ, ಆಫ್ಲೈನ್ ಮೀಟಿಂಗ್ಸ್ ಕೂಡ ಆಗುತ್ತೆ, ವೇರ್ ಯು ಕ್ಯಾನ್ ಮೀಟ್ ಅದರ್ ಕ್ವಿಯರ್ಸ್. ಸಮ್ಟೈಮ್ಸ್ ಈವನ್ ಪೇರೆಂಟ್ಸ್ ಗ್ರೂಪ್ ಮೀಟಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಸೆಕ್ಷುವಾಲಿಟಿಯಲ್ಲಿ ಹೇಳ್ಕೊಳೋದು ಬೇಕಾಗಿಲ್ಲ, ನೀವು ನಿಮ್ಮ ಫ್ರೆಂಡ್ಗೋಸ್ಕರನೂ ಬರ್ಬೋದು, ನೀವಾಗೆ ಬರ್ಬೋದು. ಆ್ಯಂಡ್ ದೀಸ್ ಆರ್ ಫ್ರೀ ಆಕ್ಸೆಸ್ ಫಾರ್ ಎವ್ರಿ ಒನ್. ಸೊ ದೀಸ್ ಆರ್ ವೆರಿ ಬ್ಯೂಟಿಫುಲ್ ಇನಿಷಿಯೇಟಿವ್ಸ್. And then if you're just looking for community and then willing to pay for, with more than will, if you're able to pay for them, there are every weekend we have gay parties which are hosted by dude parties. Then there are multiple Thursdays I think drag nights ಇರುತ್ತೆ, Saturdays dude parties ಇರುತ್ತೆ. ಸೊ ಈ ಅಂಬ್ರೆಲಾ ಥಾಟಿಗೆ ಇಟ್ಟಿರೋ ಹೆಸರೇ ಇಟ್ ಸೋ ಕ್ರಿಯೇಟಿವ್, ಬೆಂಗಳೂರು, GAY ಮಧ್ಯದಲ್ಲಿ ಬರುತ್ತೆ, ಈ ಕಡೆ ಬೆನ್ ಅಂಡ್ ಆ ಕಡೆ ಊರು. ಸೊ ಒಂದ್ ದಿವಸ ನಾನು ಹಾಗೆ ಕುಂತಿದ್ದೆ, ಥಾಟ್ ಬಂತು ಲೈಕ್ ಬೆಂಗಳೂರು ಇಸ್ gay not just because of the pink flowers but because of the queer activities. And I feel Bengaluru is quite a safe space for queers, and it should grow, and more people should join and also feel comfortable and authentic. And I'm glad like Bengaluru has this, so that some people where there is a lot of discrimination outside can find some safe space for themselves. ಐ ಥಿಂಕ್ ಬೆಂಗಳೂರಲ್ಲಿ ಅಕ್ಸೆಪ್ಟೆನ್ಸ್ ಬರೀ ಇದು ಒಂದಕ್ಕೆ ಅಲ್ಲದೆ ಆಲ್ಮೋಸ್ಟ್ ಎಲ್ಲದಕ್ಕೂ ಇದೆ. ಇಟ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸಸ್ ಅನ್ಬಹುದಾ? ಎನಿವೆ, ನನ್ನ ನೆಕ್ಸ್ಟ್ ಕ್ವೆಶ್ಚನ್ಗೆ ಉತ್ತರ ಕೊಡೋದ್ರ ಮೂಲಕ ನೀವು ಇದಕ್ಕೂ ಉತ್ತರ ಕೊಡ್ತೀರಾ? ಓಕೆ. ಒಂದು 2024 ರಿಸರ್ಚ್ನ ಪ್ರಕಾರ 79% ಆಫ್ ಗೇ ಮೆನ್ ಆ್ಯಂಡ್ 44% ಆಫ್ ಬೈಸೆಕ್ಷುವಲ್ ಮೆನ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ವರ್ಬಲ್ ಅಬ್ಯೂಸ್ ಅಥವಾ ಫಿಸಿಕಲ್ ಅಬ್ಯೂಸ್, ಯಾವುದೇ ಒಂದು ಫಾರ್ಮಲ್ಲಿ. ಓಕೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಸೋ ಫಾರ್ ಅಂತ? ಯಾಕಂದರೆ ಸಾಕಷ್ಟು ರಿಸರ್ಚ್ಗಳು ಆಲ್ಸೋ ಪ್ರೂವ್ ಮಾಡಿದೆ ದಟ್ ಭಾರತದಲ್ಲಿನ ಪರ್ಸೆಂಟೇಜ್ ಆಫ್ ಅಕ್ಸೆಪ್ಟೆನ್ಸ್ ಟುವರ್ಡ್ಸ್ LGBTQIA+ ಕಮ್ಯುನಿಟಿ ವರ್ಷದಿಂದ ವರ್ಷಕ್ಕೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಅದೇ. ಸೊ ಬೇಸಿಕಲಿ ನಮಗೆ ಗೊತ್ತಾಗೋ ಯಾವುದೇ ಮಗುಗೆ ತಮಗೆ ಗೊತ್ತಾಗೋ ಮುಂಚೆ ಫಾರ್ ಫ್ರೆಂಡ್ಸ್ಗೆ ಗೊತ್ತಾಗಿರುತ್ತೆ. ಹುಡುಗರೇ ನಿಮಗೆ ಬೇರೆ ಬೇರೆ ಹೆಸರಿಂದ ಕರೆಯೋದು ಶುರು ಮಾಡಿಬಿಡ್ತಾರೆ. ಸೊ ಅಬ್ಯೂಸ್ ಸ್ಟಾರ್ಟ್ಸ್ ಅಟ್ ಅ ವೆರಿ ಅರ್ಲಿ ಏಜ್. ಆ್ಯಂಡ್ ದ ಫ್ಯಾಕ್ಟ್ಸ್ ಆರ್ ರಿಯಲಿ ಟ್ರೂ, ಬಿಕಾಸ್ I have gone through, and most people go through a lot of verbal abuse. And also, no matter what opinion you give, people make whatever kind of comments they want to, because it seems like a very easy target. And the reason is we think culturally it is wrong. The fact is, this is not culturally wrong. Abusing somebody is culturally wrong. But ಆ ವಿಷಯ ಜನ ಮರ್ತೋಗ್ಬಿಡ್ತಾರೆ. They think that just because they are straight, ಅವ್ರು ಏನೋ ಸಮಾಜದಲ್ಲಿ ಏನೋ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ. The fact is, your sexuality is just a sexuality. It can't make you great or anyone any smaller. And that is the message which I always tell people. So never think that you have to be too proud just because you're straight, and never think a gay man is any less. ಈವೆನ್ ಸೆಟ್ ಇದನ್ನ ಜನ ಅರ್ಥ ಮಾಡಿಕೊಂಡು ಇದು ರಿಯಾಕ್ಟ್ ಆ್ಯಂಡ್ ರೆಸ್ಪಾಂಡ್ ಅಪ್ರೋಪ್ರಿಯೇಟ್ಲಿ ತುಂಬ ಚೆನ್ನಾಗಿರುತ್ತೆ, ರೈಟ್? ಯಾಕಂದರೆ ಈ ಪ್ರಪಂಚ ಅನ್ನೋದು ಎಲ್ಲರಿಗೂ
ಇದು ಯಾರೊಬ್ಬರ ಸ್ವತ್ತು ಅಲ್ಲ, ಇದು ಎಲ್ಲರ ಸ್ವತ್ತು. ಎಲ್ಲರಿಗೂ ಇಲ್ಲಿರೋದಕ್ಕೆ ಅಧಿಕಾರ ಇದೆ. ಆ್ಯಂಡ್ ಆಸ್ ಲಾಂಗ್ ಆಸ್ ಯಾವುದೇ ಒಂದು ಇಲ್ಲಿಗಲ್ ಆಕ್ಟಿವಿಟೀಸು, ಇನ್ಯಾರಿಗೂ ಒಂದು ಮೋಸನೋ ಅನ್ಯಾಯನೋ ದರೋಡೆನೋ ಮಾಡದೇ ಇರೋವರೆಗೂ ನಮ್ಮ ಲೈಫ್ ನಾವು ಲೀಡ್ ಮಾಡ್ತಿರೋದು, ಇನ್ಯಾರಿಗೂ ಅದು ತೊಂದರೆ ಆಗಬಾರ್ದು, ರೈಟ್? ಆ್ಯಂಡ್ ನಿಮ್ಮ ಲೈಫ್ ಸಚ್ ಅ ಬಿಗ್ ಇನ್ಸ್ಪಿರೇಷನ್. ವೆರಿ ಫನಿ ಥಿಂಗ್ ಇಸ್, ನನಗೆ ಅನ್ಸುತ್ತೆ LGBT ರೈಟ್ಸ್ ಇಲ್ಲದೆ, ಪಾಲಿಸೀಸ್ ಇಲ್ಲದೆ ಅವರು ಕಲ್ಚರ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ. ಬಟ್ ದ ಫ್ಯಾಕ್ಟ್ ಈಸ್, ನೀವು ಕಲ್ಚರ್ನ ಸೇವ್ ಮಾಡ್ತಾ ಅಂತ ಏನು ಅನ್ಕೊಳ್ತಾ ಇದ್ದೀರಾ, ಅದರಲ್ಲಿ ಮೋಸನೇ ಜಾಸ್ತಿ ಆಗೋದು. ಇವಾಗ ನೀವು ಹೇಳ್ತಾರೆ LGBTQI ರೈಟ್ಸ್ ಇಲ್ಲ. ಇವಾಗ 2018 ಇರಲಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಇವಾಗ ಹೇಗೆ ಬಂದಿರ್ತಿದ್ದೆ ಅಂದರೆ, ನಾನು ಮದುವೆ ಆಗಿರೋದು ಒಬ್ಳು ಹುಡುಗಿ ಜೊತೆ ಹೆಣ್ಮಕ್ಳ ಜೊತೆಗೆ ನಾನು ಬಂದಿರ್ತಿದ್ದೆ. ನಾನು ಹೇಳ್ತಾ ಇದ್ದೆ ಆಜೆ ಸಜನಿರೇ, ಹೌದು LGBTQI ತುಂಬ ತಪ್ಪು, ಇದೆಲ್ಲ ವೆಸ್ಟರ್ನ್ ಕಲ್ಚರು, ನೋಡಿ ನಾನು ಯಾವ ಥರ ಮದುವೆ ಆಗಿದ್ದೀನಿ. ಈ ಥರ ಸುಳ್ಳು ನಿಮಗೆ ಇಷ್ಟನಾ? ಇನ್ನು ನಿಜವಾದ ಅಥೆಂಟಿಕ್ ಲೈಫ್, ಇದರಲ್ಲಿ ಯಾರ ಜೀವನನೂ ಹಾಳಾಗಲ್ಲ, ನೀವು ನಿಮ್ಮ ಖುಷಿಯಾಗಿ ಬದುಕ್ತೀರಾ, ಬೇರೆಯವ್ರ ಜೀವನನೂ ಹಾಳಾಗಿಲ್ಲದೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ವಾಟ್ ಪೀಪಲ್ ವಿಲ್ ಗೆಟ್. ಅದು ಜನ ಅರ್ಥ ಮಾಡ್ಕೊಡಲ್ಲ. ನಿಮ್ಮ ಹೇಟಿಂದ ನಿಮಗೆ ಲಾಸ್ ಆಗ್ತಾ ಇರೋದು ನನಗಲ್ಲ, ನನಗೂ ಆಗುತ್ತೆ ಡೆಫಿನೆಟ್ಲಿ. ನೀವು ಹೇಟಿಂದ ಐ ವಿಲ್ ಬಿ ಲಿವಿಂಗ್ ಡಬಲ್ ಲೈಫ್. ಬಟ್ ದ ಫ್ಯಾಕ್ಟ್ ಇಸ್, ಬಟ್ ವಾಟ್ ಆರ್ ಯು ವಿನಿಂಗ್ ಬೈ ಹೇಟಿಂಗ್ ಅಸ್? ಫೇಕ್ ಎನ್ವಿರಾನ್ಮೆಂಟ್ ಯಾರಿಗೂ ಬೆನಿಫಿಟ್ ಆಗಲ್ಲ, ಪೇರೆಂಟ್ಸ್ಗೂ ಆಗಲ್ಲ. ಬಿಕಾಸ್ ನೀವು ಫ್ಯಾಮಿಲಿ ಫೋರ್ಸ್ಗೆ, ಪ್ರೆಷರ್ಗೆ ಮದುವೆ ಆದ್ರೂ, ಮದುವೆ ಮಾಡ್ಕೊಂಡು ಒಂದು ಮಗು ಮಾಡ್ಕೊಂಡ್ರು, ನಾನು ಹೇಳೋದು ನಿಮ್ಮ ಅಟ್ರಾಕ್ಷನ್ ಯಾವಾಗಲೂ ಟುವರ್ಡ್ಸ್ ಮೆನ್ ಇರುತ್ತೆ. ಡೆಫಿನೆಟ್ಲಿ. ಆ್ಯಂಡ್ ದೆನ್ ಯು ಆರ್ ಚೀಟಿಂಗ್ ಆನ್ ಯುವರ್ ವೈಫ್. ದಟ್ಸ್ ಸೋ ಪ್ರಾಬ್ಲಮ್ಯಾಟಿಕ್. ದೆನ್ ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ದೆನ್ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ಸ್. Somebody meets somebody and then the blackmailing starts and their life is ruined. I mean, the world is cruel, and by not having rights, it's just getting worse. You are giving possibility criminalsಗೆ ಅದರದ್ದು ಅಡ್ವಾಂಟೇಜ್ ತೊಗೊಳಕ್ಕೆ. ಯಾಕಂದರೆ ಎಷ್ಟೊಂದು ಕೇಸಸ್ ಬರುತ್ತೆ ಡೇಟಿಂಗ್ ಆ್ಯಪಲ್ಲಿ. ಜನ ಒಬ್ಬರಿಗೆ ಮೀಟ್ ಆಗ್ತಾರೆ, ದೆನ್ ಫೋಟೋಸ್ ಕ್ಲಿಕ್ ಮಾಡ್ತಾರೆ, ದೆನ್ ಹೇಳ್ತಾರೆ ನಿಮ್ಮ ಫ್ಯಾಮಿಲಿಗೆ ಹೇಳ್ಬಿಡ್ತೀನಿ ನನಗೆ ಅಂತ. ಅದಾದಮೇಲೆ ನಿಮ್ಮ ಫ್ಯಾಮಿಲಿದೆ ದುಡ್ಡು ಎಲ್ಲ ಅವರಿಗೆ ರ್ಯಾನ್ಸಮ್ ಥರ ಹೋಗುತ್ತೆ. ಯಾರು ಗೆಲ್ಲು ಯಾರು ಸೋಲು. ಸೊ ಟುಗೆದರ್ ಆಸ್ ಅ ಸೊಸೈಟಿ ವಿ, ಬೈ ನಾಟ್ ಗಿವಿಂಗ್, ದೀಸ್ ಆರ್ ಹ್ಯೂಮನ್ ರೈಟ್ಸ್. ಇವಾಗ ನಾನು ಟ್ಯಾಕ್ಸ್ ಕೊಡ್ತೀನಿ, ನೀವು ಟ್ಯಾಕ್ಸ್ ಕೊಡ್ತೀರಾ, ಬಟ್ ನಿಮಗೆ ಮ್ಯಾರೇಜ್ ರೈಟ್ ಇದೆ, ನಿಮಗೆ ಅಡಾಪ್ಷನ್ ರೈಟ್ ಇದೆ, ನಿಮಗೆ ಸರಗಿಸಿ ರೈಟ್ ಕೂಡ ಇದೆ, ಆದರೆ ನನಗಿಲ್ಲ. ಇದು ಯಾವ ಥರ ನ್ಯಾಯ? ಆ್ಯಂಡ್ ಈ ರೈಟ್ಸ್ ಇಲ್ಲದೆ ಇಫ್ ನನ್ನ ಲೈಫ್ ಎಫೆಕ್ಟ್ ಆದರೆ ಬೇರೆಯವ್ರ ಲೈಫ್ ಕೂಡ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಹ್ಯಾಪಿನೆಸ್ ರೆಸಿಪ್ರೊಕೇಟ್ಸ್, ಆ್ಯಂಡ್ ಇಫ್ ಸಂಬಡಿ ಈಸ್ ಇನ್ ಪೇನ್, ಯು ಆರ್ ಆಲ್ಸೋ ಗನ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ದರ್ ಪೇನ್. ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಂಥ ಒಂದು ಟ್ರೆಡಿಷನಲ್ ಜೈನ್ ಫ್ಯಾಮಿಲಿನಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ, ಕಳೆದ ಒಂದು 10-11 ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ. ಆ್ಯಂಡ್ ಥ್ಯಾಂಕ್ಸ್ ಟು ದಿಸ್ ಒನ್ ಥಿಂಗ್ ವಿಚ್ ಹ್ಯಾಪನ್ ಇನ್ 2018, ಡಿಕ್ರಿಮಿನಲೈಸೇಷನ್ ಆಫ್ IPC ಸೆಕ್ಷನ್ 377, ಸಾಕಷ್ಟು ಜನರಿಗೆ ಓಪನ್ ಅಪ್ ಆಗೋದಕ್ಕೊಂದು ಅವಕಾಶ ಸಿಕ್ತು. ಬಟ್ ಸ್ಟಿಲ್ ಆ ಸೊಸೈಟಲ್ ಪ್ರೆಷರಿಂದ ಇನ್ನೂ ಎಷ್ಟೆಷ್ಟೋ ಜನ ಓಪನ್ ಅಪ್ ಆಗಿಲ್ಲ. ಬಟ್ ಯು ಡಿಸೈಡೆಡ್ ಟು ಓಪನ್ ಅಪ್. ಯಾಕಂದರೆ ನಾನು ಮತ್ತೊಬ್ಬರ ಜೀವನನೂ ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಆ್ಯಂಡ್ ಓಪನ್ ಅಪ್ ಆಗಿದ್ದಷ್ಟೇ ಅಲ್ಲದೆ ಇವತ್ತಿನ ದಿನ ಭಾರತವನ್ನ ವರ್ಲ್ಡ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಈ ಜರ್ನಿ ಹೌ ಡಿಡ್ ಇಟ್ ಬಿಗಿನ್ ಆ್ಯಂಡ್ ಹೌ ಡಿಡ್ ಇಟ್ ಹ್ಯಾಪನ್? ಬಿಕಾಸ್ ಯುವರ್ ಟ್ರಾನ್ಸ್ಫರ್ಮೇಷನ್ ಇಸ್ ಅಮೇಝಿಂಗ್. ನಾನು ಹೇಳ್ತಾ ಇದ್ದೆ, ನಿಮ್ಮ ಫಸ್ಟ್ ವಿಡಿಯೋ ಆನ್ ಸೋಷಿಯಲ್ ಮೀಡಿಯಾಗೂ ಅಥವಾ ಫಸ್ಟ್ ಪೋಸ್ಟ್ ಆನ್ ಸೋಷಿಯಲ್ ಮೀಡಿಯಾಗೂ ಇವತ್ತಿಗೂ ದ ಟ್ರಾನ್ಸ್ಫರ್ಮೇಷನ್ ಇಸ್ ಲೈಕ್ ರಿಯಲಿ ಅಮೇಝಿಂಗ್. ಹೌ ಡಿಡ್ ಇಟ್ ಹ್ಯಾಪನ್? ಸೊ ಬೇಸಿಕಲಿ ಐ ಥಿಂಕ್ ದಿಸ್ ಈಸ್ ಆಲ್ಸೋ ವೆರಿ ಟ್ರೂ. ನೀವು ಮೆಂಟಲಿ ಎಲ್ಲೋ ಕೊರಗ್ತಾ ಇದ್ದಾಗ ನೀವು ಸೆಲ್ಫ್ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೆಕ್ಷುಯಾಲಿಟಿ ಥಾಟ್ ನಿಮ್ಮನ್ನ ಯಾವಾಗಲೂ ಕನ್ಸರ್ನ್ ಮಾಡ್ತಾನೆ ಇರುತ್ತೆ. ಸೊ ಫಾರ್ ಮೀ, ಒನ್ಸ್ ಐ ಅಕ್ಸೆಪ್ಟೆಡ್ ಮೈ ಸೆಕ್ಷುಯಾಲಿಟಿ, ಲೈಫ್ ಚೇಂಜ್ ಇನ್ ಅ ವೆರಿ ಡಿಫ್ರೆಂಟ್ ಟ್ಯಾಂಜೆಂಟ್. ನನ್ನ ಜನರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಬಗ್ಗೆ ಮುಗೀತು. ದೆನ್ ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಮೈ ಸೆಲ್ಫ್. ಆ್ಯಂಡ್ ಒನ್ಸ್ ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್, ಯು ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್, ಆ್ಯಂಡ್ ದಟ್ಸ್ ಹೌ ದ ಜರ್ನಿ ಇಂಪ್ರೂವ್ಡ್. And I saw a lot of people are getting inspired by my journey, and then I started creating more awareness content. ಜನರಿಗೆ ಬೆಂಗಳೂರು ಗೇ ಕಮ್ಯುನಿಟಿ ಬಗ್ಗೆ ಎಜುಕೇಷನ್, ಇನ್ಫಾರ್ಮೇಷನ್, ಆಮೇಲೆ ಅಕ್ಸೆಪ್ಟೆನ್ಸ್ ಬಗ್ಗೆ ವಿಡಿಯೋಸ್. ಇದರಿಂದ ತುಂಬ ಜನರು ಲೈಫ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಅದು ನನಗೆ ಸ್ವಲ್ಪ ಮೋಟಿವೇಶನ್ ಕೊಡ್ತು. ದೆನ್ ಐ ವಾಂಟೆಡ್ ಟು ಡೂ ಮೋರ್. ಆ್ಯಂಡ್ ವೆನ್ ಐ ಕೇಮ್ ಟು ನೋ ಅಬೌಟ್ ದ ಪ್ಯಾಜೆಂಟ್, ನನಗೆ ಅನಿಸ್ತು ನನ್ನ ವಿಸಿಬಿಲಿಟಿ ಕಾರ್ಯ ಹೇಗೆ ನಾನು ಕಮ್ಯುನಿಟಿ ಗ್ರೋ ಮಾಡಬೇಕು, ಕಮ್ಯುನಿಟಿ ಬಗ್ಗೆ ಅವೇರ್ನೆಸ್ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೆ. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ, ಅದರಿಂದ ನಾನು ಇದರಲ್ಲಿ ಭಾಗವಹಿಸಿದೆ. ಸೋ ನೈಸ್. ಸೊ ಟಾಪ್ 8 ಕಂಟೆಸ್ಟೆಂಟ್ಸಲ್ಲಿ ನೀವಿರೋದು? ಸೊ ಇವಾಗ ಟಾಪ್ 14 ಕಂಟ್ರೀಸ್. ಸೊ ಅರೌಂಡ್ 14 ಕಂಟ್ರೀಸ್. But I saw your name in the list of top 8 contestants. ಅದು ಟಾಪ್ 8 ವೋಟಿಂಗ್ ಪ್ರಕಾರ. ಎಸ್. ಸೊ ಟಾಪ್ 8 ಕಂಟೆಸ್ಟೆಂಟ್ಸ್ ಅಲ್ಲಿ ನಿಮ್ಮನ್ನ ನೋಡಿದ್ದು ಇಂಡಿಯಾ ದಿಂದ ನಿಖಿಲ್ ಜೈನ್ ಅಂತ.
ದಟ್ ಮೇಡ್ ಇಸ್ ವೆರಿ ಹ್ಯಾಪಿ. ನಿಖಿಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು ಫಾರ್ ಓಪನಿಂಗ್ ಅಪ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ನೂ ಸಾಕಷ್ಟು ಜನರಿಗೆ. ಆ್ಯಂಡ್ ಅವರಲ್ಲಿ ಆ ಒಂದು ನೀವು ಏನು ಹೇಳಿದ್ರಲ್ಲ, ಸೂಸೈಡಲ್ ಥಾಟ್ಸ್ ಕ್ರಾಸ್ ಮೈ ಮೈಂಡ್ ಅಂತ, ಯಾರೇ ಆಗಲಿ ಬಿಫೋರ್ ದೇ ಥಿಂಕ್ ಟ್ವೈಸ್ ಅಬೌಟ್ ಇನ್ ಯಾವುದೇ ಒಂದು ಬೇರೆ ಥರದ ರೆಸ್ಪಾನ್ಸ್ ಟು ದಿಸ್ ಅಕ್ಸೆಪ್ಟೆನ್ಸ್ ಇಲ್ಲೇ ಇರುವಂಥ ಪ್ರಪಂಚದಲ್ಲಿ ಮೇ ಬಿ ನಿಮ್ಮ ಕಥೆ ಅವ್ರಿಗೆ ತುಂಬ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಓಕೆ, ನಾನು ಟ್ರೈ ಮಾಡೋಣ, ಮಾತಾಡಿ ನೋಡೋಣ ಮನೇಲಿ ಅಂತ ನೀವು ಹೇಳಿದ್ರಿ. ನಿಮ್ಮದು ಇಟ್ಸ್ ಅ ವೆರಿ ಬಿಗ್ ಫ್ಯಾಮಿಲಿ. ಒಂದೇ ಒಂದು ವಿಷಯ, ಬಿಫೋರ್ ಎನಿಬಡಿ ಡಿಸೈಡ್ಸ್ ಟು ಕಮ್ ಔಟ್, ಅವರು ಈ ವಿಷಯನ ಎನ್ಶೋರ್ ಮಾಡಬೇಕು. ಫಸ್ಟು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ನಿಮ್ಮ ಡಿಪೆಂಡೆನ್ಸು ಎಲ್ಲರ ಮೇಲೆ ತುಂಬ ಕಡಿಮೆ ಇರಬೇಕು. ಯಾಕಂದರೆ ನನ್ನ ಕೇಸ್ ಈಸಿ ಇತ್ತು, ಬಟ್ ಎಲ್ಲರದ್ದು ಕೇಸ್ ಈಸಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೆಕೆಂಡ್, ನಿಮ್ಮ ಸೋಷಿಯಲ್ ಸರ್ಕಲ್ ಹ್ಯಾವ್ ಅಟ್ಲೀಸ್ಟ್ ಸಮ್ ಫ್ರೆಂಡ್ಸ್ ಹೂ ಅಂಡರ್ಸ್ಟ್ಯಾಂಡ್ಸ್ ಯು. ಅದರ್ವೈಸ್ ಒಬ್ಬರೇ ಆಗಿಬಿಡ್ತೀರಾ. ಸೊ ಸ್ವಲ್ಪ ಸೆಕ್ಯೂರ್ಡ್ ಫೇಸ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಕಮ್ ಔಟ್. ಬಿಕಾಸ್ ಇಟ್ ಈಸ್ ವೆರಿ, ಕಮಿಂಗ್ ಔಟ್ ಇಸ್ ನಾಟ್ ನೆಸೆಸರಿ, ಬಟ್ ವಾಟ್ ಐ ವುಡ್ ಸಜೆಸ್ಟ್, ಮೀಟ್ ದ ಕಮ್ಯುನಿಟಿ, build a community for yourself. Don't hurry up and come out, but rather start living your life. Don't suppress yourself. There are enough community. Meet a lot of queer people. Reach out to these support groups. And yeah, that's my advice. ಓಕೆ. ಆ್ಯಂಡ್ ಈ ವಿಡಿಯೋನ ನೋಡ್ತಾ ಇರುವಂಥ ಯಾರೇ ನಿಮಗೆ ಸಪೋರ್ಟ್ ಮಾಡಬೇಕು ಈ ಜರ್ನಿನಲ್ಲಿ ಅಂತಿದ್ರೆ ಏನು ಮಾಡ್ಬೋದು ನಿಖಿಲ್ ಅವರೇ? ಸೊ ಬೇಸಿಕಲಿ ನಂದು ನಿಖಿಲ್ ಗೋಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನನಗೆ ಫಾಲೋ ಮಾಡಿ. ಅದರಲ್ಲಿ ನಾನು LGBTQIA ಕಮ್ಯುನಿಟಿ ಬಗ್ಗೆ ಬರೋ ಅಪ್ಡೇಟ್ಸ್, ಈವೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹಾಕ್ತೀನಿ. ಹಾಗೂ ಕೂಡ ಅವೇರ್ನೆಸ್ ವೀಡಿಯೋಸ್ ಕೂಡ ಹಾಕ್ತೀನಿ. ಅದು ನಂತರ ಇವಾಗ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಮಿಸ್ಟರ್ ಗೇ ವರ್ಲ್ಡ್ ಆ್ಯಂಡ್ ಯುವರ್ ವರ್ಡ್ಸ್ ವುಡ್ ಮೀನ್ ಅ ಲಾಟ್. ಆ್ಯಂಡ್ ಬಿಫೋರ್ ವಿ ಎಂಡ್ ದಿಸ್ ಕಾನ್ವರ್ಸೇಷನ್, ಒಂದಷ್ಟು ಮಿತ್ಸ್ ಅಂತ ಏನೇನಿದೆ? ಬಿಕಾಸ್ ಯು ವುಡ್ ನೋ ದಟ್ ದಿಸ್ ಇಸ್ ಅ ಮಿತ್. ಕರೆಕ್ಟ್. ಸೊ ತುಂಬ ಜನರಿಗೆ ಅನ್ಸುತ್ತೆ, ಫಸ್ಟ್ ಥಿಂಗ್, ಯು ಹ್ಯಾವ್ ಟು ಬಿ ವೆರಿ ಎಫೆಮಿನೇಟ್ ಟು ಬಿ ಎ ಗೇ ಮ್ಯಾನ್. No, effeminacy is there in every gender. Like even if you're straight or even if you're gay, you can be effeminate. It's just masculine and feminine energy are different in everyone. So that's one myth. And second myth is that gay men are only into fashion. No, we are today leading in business, politics. I mean, do you know that right? The new Dutch Prime Minister is a gay man. And also, yeah, business, politics, media and entertainment. So we are leading everywhere. And that's what I would like to tell all the parents, that your child's sexuality does not matter. ಅವರು ಏನು ಕೆಲಸ ಮಾಡ್ತಾರೆ ಅದು ಮ್ಯಾಟರ್ ಆಗುತ್ತೆ. ಅವ್ರ ಸಕ್ಸಸ್ ವುಡ್ ಡಿಪೆಂಡ್ ಆನ್ ದಟ್. ಆ್ಯಸ್ ಅ ಪೇರೆಂಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮಗುವಿನ ಪ್ರೀತಿ ಮಾಡಬೇಕು ಮತ್ತು ಅಕ್ಸೆಪ್ಟ್ ಮಾಡಬೇಕು. ಅದೇ ಒಂದು ಕೋರಿಕೆ ಎಲ್ಲ ಪೇರೆಂಟ್ಸ್ಗೂ. ಲವ್ಲಿ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಪ್ರೀತಿಸಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕದ ಜನತೆ, ಎಂಟೈರ್ ಇಂಡಿಯಾ ಇನ್ಫ್ಯಾಕ್ಟ್ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ 2025 ಯಾವತ್ತು ನಡೀತಾ ಇದೆ? So this is happening on December 1st would be the finale. Okay. And the whole duration of the pageant would be from November 24th to December 1st. And I request everyone to log on to YouTube and go to the Mr. Gay World page and watch the entire event. ಎಲ್ಲಿ ಹೋಗ್ತಾ ಇದೆ ಇದು? Philippines ಅಲ್ಲಿ. ಸೂಪರ್, Yes. ಫ್ಯಾಂಟಾಸ್ಟಿಕ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. Thank you so much. Sir. ಈ ಬಾರಿಯ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾನೇ ಆಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಒನ್ ಮೆಸೇಜ್ ನಮ್ಮೆಲ್ಲ ವ್ಯೂವರ್ಸ್ಗೆ. So if you are a gay guy and ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಂದು ಒಂದೇ ರಿಕ್ವೆಸ್ಟ್, there would be zillions of people who would hate on you, but make sure you never hate yourself. When you look at yourself, say that I am enough, I will do everything best, no matter if somebody is there with me or not. So tough times never last, but tough people do. And I know the life of queer people is not easy. We do come across a lot of hate, but make sure you don't hate yourself. Yeah, that's my message. ನಿಖಿಲ್ ಜೈನ್ ಅವರೇ, ತುಂಬ ಇನ್ಸೈಟ್ಫುಲ್ ಆಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ಬಿಕಾಸ್ ನಿಮ್ಮ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಮ್ಯುನಿಟಿಯೂ ಒಬ್ಬರು ಬಂದು ಮಾತಾಡಿದಾಗ, ಬಿಕಾಸ್ ಯು ವುಡ್ ಹವ್ ಎಕ್ಸ್ಪೀರಿಯನ್ಸ್ಡ್ ಎವ್ರಿಥಿಂಗ್ ರೈಟ್ ಫ್ರಮ್ ಸ್ಕ್ರ್ಯಾಚ್, ನಮಗಿನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ವಿತ್ ಲಾಟ್ಸ್ ಆಫ್ ಲವ್ ಅಂಡ್ ಗುಡ್ ಲಕ್, ಸಪ್ತಮ್ ತೈಲ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ನ ಕಡೆಯಿಂದ ವಿಶಿಂಗ್ ಯು ಗುಡ್ ಲಕ್. Thank you so much. ವಿಶ್ ಯು ಆಲ್ ದ ಬೆಸ್ಟ್ ಈ ಕಾಂಟೆಸ್ಟ್ಗೆ. ನೀವು ಕಾಂಟೆಸ್ಟ್ ಗೆದ್ದ ನಂತರ ಮತ್ತೆ ಭೇಟಿ ಮಾಡೋಣ. ಡೆಫಿನೆಟ್ಲಿ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಯು ಆರ್ ಅಮೇಸಿಂಗ್, ನಿಮ್ಮ ರಿಸರ್ಚ್ ಕೂಡ ತುಂಬ ಸಖತ್ತಾಗಿತ್ತು. ಥ್ಯಾಂಕ್ ಯು ನಿಖಿಲ್ ಅವರೇ, ಮೀನ್ಸ್ ಅ ಲಾಟ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ Thanks. ಮಚ್.